ಅವ್ರು ಹೇಳ್ತಾರೆ ಅಪರ್ಚುನಿಟಿ ಕೊಡ್ತೇವೆ, ನೀವು ಬಂದು ಮಾಡಿ. ನಮ್ಗೆ ಅಪರ್ಚುನಿಟಿ ಬೇಡ. ಇಲ್ಲಿ ನಾವು ಬೆಂಗಳೂರಲ್ಲಿ ಬದುಕೋದು ರೆಂಟೆಡ್ ಹೌಸ್ ಅಲ್ಲಿ. ಸೊ ನನಗೆ ಓನರ್ಗೆ ಅಪರ್ಚುನಿಟಿ ಸಿಕ್ಕಿದೆ ಅಂತ ಹೇಳಿಕ್ಕೆ ಆಗ್ತದೆ ಇಲ್ಲ ಅಲ್ಲ. ನನಗೆ ಒಂದು ಏನಂದ್ರೆ ಲಾಕ್ಡೌನ್ ಟೈಮ್, ಫಸ್ಟ್ ಲಾಕ್ಡೌನ್ ಟೈಮಲ್ಲಿ ನಾನು ಡ್ರೈವರ್ ಆಗಿದ್ದೆ. ನನ್ನ ಅಮ್ಮ ನೀವು ಹಾಕಿದ ದುಡ್ಡು ರಿಟರ್ನ್ಸ್ ಬಂದ್ರೆ ಬದುಕಬಹುದು ನಮ್ಗೆ. ಸೊ ಡಾನ್ಸ್ ಫೀಲ್ಡ್ ಅಲ್ಲಿ ಹಾಕಿದ ದುಡ್ಡು ರಿಟರ್ನ್ಸ್ ಬರ್ಲಿಕ್ಕೆ ತುಂಬಾ ವರ್ಷ ಆಗ್ತದೆ. ಆ ತುಂಬಾ ವರ್ಷ ಆಗುವ ನಮ್ಗೆ ಏಜ್ ಆಗಿರ್ತದೆ. ಸೊ ಭಲೆ ಭಲೆ ಚಂದದ ಚೆಂದುಂಡಿ ಹೆಣ್ಣು ನೀನು. ಕೆಲವು ಕೊರಿಯೋಗ್ರಾಫರ್ಸ್, ಕೆಲವು ಟ್ರೈನರ್ಸ್ ಇದ್ದಾರೆ, ಹಾಫ್ ಬೇಕು, ಅವರು ಅರ್ಧ ಕಲ್ತು ಬಂದಿದ್ದಾರೆ. ಇವರು ಅರ್ಧ ಕಲ್ತು ಬಂದವರೇ ನಮ್ದು ಫೀಲ್ಡ್ ಅನ್ನು ಹಾಳು ಮಾಡಿ. ನನಗೆ ನಾನು ಡಾನ್ಸ್ ಫೀಲ್ಡ್ ಅನ್ನು 2 ಪರ್ಸ್ಪೆಕ್ಟಿವ್ ಅಲ್ಲಿ ನೋಡ್ತೇನೆ. ಸೊ ಒನ್ ಇಸ್ ಆರ್ಟಿಸ್ಟಿಕ್ ಪರ್ಸ್ಪೆಕ್ಟಿವ್, another thing is business perspective. ಅಲ್ಲ ಎಮೋಷನ್ ಅಲ್ಲ, ನಮ್ಗೆ ದುಡಿಬೇಕಲ್ಲ. ಎಲ್ಲ ಎಮೋಷನಲ್ ಹೊಟ್ಟೆ ತುಂಬುದಿಲ್ಲ. ಲೈಫಲ್ಲಿ ಫಸ್ಟ್ ಟೈಮ್ ನನಗೆ ನಿಮ್ಮನ್ನು ನೋಡಬೇಕಾದ್ರೆ ಡ್ಯಾನ್ಸ್ ಮಾಡಬೇಕು ಅಂತ ಅನ್ನಿಸ್ತು. ಹಾಯ್, ನಮಸ್ತೆ ಎಲ್ರಿಗೂ. ನೀವು ನೋಡ್ತಾ ಇದ್ದೀರಾ ಫಿಲ್ಮ್ ಬೀಟ್ ಕನ್ನಡ. ನಾನು ತಸ್ಮಿಯಾ ಬೇಗಂ. ಈ ಒಂದು ಎಪಿಸೋಡ್ ತುಂಬ ಸ್ಪೆಷಲ್ ಆಗಿರುತ್ತೆ, ಯಾಕಂದರೆ ನಮ್ಮ ಜೊತೆ ಒಬ್ಬರು ಸ್ಪೆಷಲ್ ಗೆಸ್ಟ್ ಇದ್ದಾರೆ. ಸೊ ಇವರು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರು ಹೌದು, ಹಾಗೆ ವ್ಲಾಗರು ಹೌದು, ಕೊರಿಯೋಗ್ರಾಫರ್, ಎಡಿಟರ್, ಡಾನ್ಸರ್, ಎಟ್ಸೆಟ್ರಾ ಎಟ್ಸೆಟ್ರಾ. ಕೌಶಿಕ್ ಸುವರ್ಣ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವನ್ನ ವೆಲ್ಕಮ್ ಮಾಡೋಣ, ಹಾಗೆ ಒಂದಷ್ಟು ವಿಚಾರಗಳ ಕುರಿತು ಮಾತಾಡ್ತಾ ಹೋಗೋಣ. ಹಾಯ್ ಕೌಶಿಕ್. ನಮಸ್ಕಾರ ಎಲ್ರಿಗೂ. ಓಕೆ, ವೆಲ್ಕಮ್ ಟು ಫಿಲ್ಮ್ ಬೀಟ್ ಕನ್ನಡ. ಥ್ಯಾಂಕ್ ಯು. ಹೇಗಿದ್ದೀರಾ? ತುಂಬಾ ಚೆನ್ನಾಗಿದೆ, ನೀವ್ ಹೇಗಿದ್ದೀರಾ? ಸೂಪರ್, ನಿಮ್ಮ ಥರನೇ. ಅಯ್ಯೋ, ಅಂದ್ರೆ ನಾರ್ಮಲಿ ಈ ಡಾನ್ಸರ್ಸ್ ಎಲ್ಲ ತುಂಬಾ ಆಕ್ಟಿವ್ ಆಗಿರ್ತಾರಲ್ಲ. ಹೌದಾ? ಸೊ ಯಾಕೆ? ಹೌದು. ನೀವು ನನ್ನನ್ನು ಐ ಡೋಂಟ್ ಥಿಂಕ್ ಸೊ. ನಾನು ಜಾಸ್ತಿ ಆಕ್ಟಿವ್ ಆಗಿರೋದು 2 ಪ್ಲೇಸ್ ಅಲ್ಲಿ, ಒಂದು ಸ್ಟೇಜ್ ಅಲ್ಲಿ ಅಥವಾ ಶೂಟ್ ಅಲ್ಲಿ. ಇಲ್ಲಿದ್ರೆ ಮಲಗಿರ್ತೇನೆ. ಅಂಡ್ ಕೌಶಿಕ್ ಸುವರ್ಣ ಅವರು ಏನಕ್ಕೆ ಈ ಡಾನ್ಸ್ ಫೀಲ್ಡ್ ಅನ್ನು ಚೂಸ್ ಮಾಡಿದ್ರು ಅಂತ? ನಾನು ಚೂಸ್ ಮಾಡಿದಲ್ಲ, ಡಾನ್ಸ್ ಫೀಲ್ಡ್ ನಾನು ಚೂಸ್ ಓ ಮಾಡಿದ್ದೆ. ಓಕೆ, ಅದು ಹೆಂಗೆ, ಎಲ್ಲಿಂದ ಶುರು ಆಯ್ತು? ಸ್ಕೂಲ್ ಟೈಮ್ ಎಲ್ಲ. ಸೊ ನಂದು ಹೇಗಂದ್ರೆ ಸ್ಕೂಲ್ ಟೈಮಲ್ಲಿ ಇಂಟ್ರೆಸ್ಟ್ ಇತ್ತು. ಸೊ ಸ್ಕೂಲಲ್ಲಿ ಹೇಗಿತ್ತು ಅಂದರೆ, ಈಗ ಸ್ಕೂಲ್ ಡೇಸಲ್ಲಿ ಆಗೋದಲ್ಲ. ಸೊ ಅವಾಗ ನಾನು ಪರ್ಫಾರ್ಮ್ ಮಾಡ್ತಾ ಇರಲಿಲ್ಲ, ಡಾನ್ಸ್ ಅಂತ ಮಾಡ್ತಾ ಇರಲಿಲ್ಲ. ಈಗ ನಂಗೆ ಇವಾಗಲೂ ನೆನಪಿದೆ, ನಾನು ಫಸ್ಟ್ ಸ್ಟೇಜ್ ಹತ್ತಿದ್ದು ಸ್ಕೂಲಲ್ಲಿ, ಸ್ಕೂಲ್ ಡೇ ಅಲ್ಲಿ, ಐ ಥಿಂಕ್ 2nd ಸ್ಟ್ಯಾಂಡರ್ಡ್ or 3rd ಸ್ಟ್ಯಾಂಡರ್ಡ್. ಬಟ್ ಅವಾಗ ನಾನು ಅಲ್ಲಿ ಆ ಒಂದು ಕ್ಯಾರೆಕ್ಟರಲ್ಲಿ ಟೆರರಿಸ್ಟ್ ಆಗಿದ್ದೆ. ಹೇರಿರಲಿಲ್ಲ ಅವಾಗ. ಸೊ ಹಾಗೆ ಅವಾಗ ಇಂಟ್ರೆಸ್ಟ್ ಇತ್ತು ಡಾನ್ಸ್ ಬಗ್ಗೆ. ಅದಾದ್ಮೇಲೆ ನಮ್ಮದು ಊರಲ್ಲಿ ಏನೋ ಇಂಡಿಪೆಂಡೆನ್ಸ್ ಡೇ ಇರುವಾಗ ಏನೋ ನಾನು ಡೈರೆಕ್ಟಾಗಿ ಹೋಗಿ ಸ್ಟೇಜಲ್ಲಿ ಪರ್ಫಾರ್ಮ್ ಮಾಡಿದ್ದೆ. ಸೊ ಅವಾಗ ಫಸ್ಟ್ ಪ್ಲೇಸ್ ಬಂದಿತ್ತು. ಸೊ ಅಲ್ಲಿಂದ ಸ್ಟಾರ್ಟ್ ಆಗಿತ್ತು. ಮತ್ತು ಫ್ರಮ್ 8th ಸ್ಟ್ಯಾಂಡರ್ಡ್ ನಾನು ಪ್ರೊಫೆಷನಲಿ ಟ್ರೈನಿಂಗ್ ತಗೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ 8th ಸ್ಟ್ಯಾಂಡರ್ಡ್ ಇಂದ ಏನೋ ಸ್ಟಾರ್ಟ್ ಆಗಿ ರೆಗ್ಯುಲರ್ ಆಗಿ. ಬಟ್ ಓಕೆ, ಇವಾಗ ಎಲ್ರಿಗೂ ಕೌಶಿಕ್ ಸುವರ್ಣ ಅವರು ಡಾನ್ಸರ್ ಆಗಿ ಗೊತ್ತು. ಬಟ್ ಡಾನ್ಸರ್ ಆಗೋಕ್ಕಿಂತ ಮುಂಚೆ ಚೈಲ್ಡ್ಹುಡ್ ಯಾವ ರೀತಿ ಇತ್ತು ಕೌಶಿಕ್ ಸುವರ್ಣ ಅವರು? ಚೈಲ್ಡ್ಹುಡ್ ನಂದು ತುಂಬಾ ಉಪದ್ರ ಇತ್ತು. ಓಕೆ, ನಾನು ಹೇಳೋದು ಕೇಳೋದಿಲ್ಲ, ಮನೇಲಿ ಹೇಳೋದು ಮೊದಲು ಕೇಳ್ತಿರ್ಲಿಲ್ಲ, ಇವಾಗ್ಲೂ ಕೇಳಲ್ಲ. ಸೊ ಮನೆಯವ್ರಿಗೆ ಹಾಗೆ ನನ್ನ ಮೇಲೆ ಎಕ್ಸ್ಪೆಕ್ಟೇಷನ್ ಇಲ್ಲ. ಓಕೆ, ಇವನೇನು ಹೇಳಿದ್ದೇನು ಮಾಡೋದಿಲ್ಲ. ಸೊ ಮೊದಲೇ ನಾನು ತುಂಬಾ ಆದರೆ ಹೋಗಿ ಬೀಳೋದು, ಜಗಳ ಮಾಡೋದು, ಸೊ ಬಿದ್ದು ಗಾಯ ಮಾಡೋದು, ದೊಡ್ಡ ಇಂಜುರೀಸ್, ತಲೆಗೆ ಬೇಟಾದರೆ ಕೈಗೆ ಏಟಾಗೋದು, ಕೈ ಮುರ್ಕೊಳ್ಳೋದು, ಆ ಥರದ ಇಂಜುರೀಸ್ ಆಗ್ತಾಯಿತ್ತು ಮೊದಲು. ಸೊ ಹಾಗೆ ಸ್ಟಾರ್ಟ್ ಆಗಿದೆ. ಸೊ ಮೊದಲಿಂದ ನಾನು ಯಾವುದೇ ಒಂದು ಕೆಲಸ ಸೀರಿಯಸ್ ಆಗಿ ಮಾಡಲಿಲ್ಲ, ಹಾಗಿತ್ತು. ಎಜುಕೇಷನ್ಸ್ ಅದೇ, ನಾನು ಮಂಗಳೂರಲ್ಲೆಲ್ಲ ಫಿನಿಷ್ ಮಾಡಿದ್ದು. ಸೊ SDM ಕಾಲೇಜ್. ಸೊ ಅಲ್ಲಿ ಫಿನಿಷ್ ಆಗಿ ಐ ಡಿಡ್ ಫಿಲ್ಮ್ ಮೇಕಿಂಗ್. ಸೊ ಫಿಲ್ಮ್ ಮೇಕಿಂಗ್ ಮಾಡಿ ಮತ್ತೆ ಐ ಯೂಸ್ ಟು ವರ್ಕ್ ಫಾರ್ ಪ್ರೊಡಕ್ಷನ್ಸ್. ಅಲ್ಲಿಂದ ನಂಗೆ ಸ್ಟಾರ್ಟ್ ಆಗಿತ್ತು. ಕೆಲಸನೂ ಸಿಕ್ಕಿತ್ತು ಚಾನಲಲ್ಲಿ ಆ್ಯಸ್ ಎ ಎಡಿಟರ್. ನಾನು ಮಾಡಲಿಲ್ಲ, ಬಿಕಾಸ್ ನನಗೆ ಕೆಲಸ ಮಾಡಲಿಕ್ಕೆ ಇರಲಿಲ್ಲ. ನನಗೆ ಎಡಿಟಿಂಗ್ ಎಕ್ಸ್ಪ್ಲೋರ್ ಮಾಡಬೇಕಿತ್ತು. ಐ ವಾಂಟೆಡ್ ಟು ನೋ ಹೌ ಇಟ್ ವರ್ಕ್ಸ್, ಕಲಿಬೇಕಿತ್ತು, ಕೆಲಸ ಮಾಡಬೇಕಂತ ಏನಿರಲಿಲ್ಲ. ಸೊ ಹಾಗೆ. ಓಕೆ, ನೀವು ಹೇಳಿದ್ರಿ ಮಂಗಳೂರು ಅಂತ. ಸೊ ಮಂಗಳೂರು ಬಿಟ್ಟು ಬೆಂಗಳೂರು ಯಾಕೆ? ಕೆಲಸಕ್ಕಾಗಿ ಯಾಕೆ ಮಂಗಳೂರಲ್ಲಿ ಸಪೋರ್ಟ್? ನಾನು ಎರಡು ಕೂಡ ಮಾಡ್ತಿದ್ದೇನೆ ಆ್ಯಕ್ಚುಲಿ. ಬಟ್ ನಂಗೆ ಅದು ಒಂದೇ ಊರಲ್ಲಿ ಜಾಸ್ತಿ ಬೋರ್ ಆಗುತ್ತೆ. ಸೊ ಎಕ್ಸ್ಪ್ಲೋರ್ ಮಾಡಬೇಕಲ್ಲ. ಮಂಗಳೂರಲ್ಲಿ ಕೆಲಸ ಇರೋ ಮಂಗಳೂರು ನೀವು ನೋಡ್ತಿರ್ಬೋದು. ಮಂಗಳೂರಲ್ಲಿ ಕೆಲಸ ಇರುವಾಗ ಇಲ್ಲಿಂದ ಫ್ಲೈಟ್ ಹಿಡಿಯೋದು, ಮಂಗಳೂರಿಗೆ ಹೋಗೋದು, ಮಂಗಳೂರು ಕೆಲಸ ಮುಗಿಯೋದು, ಬೆಂಗಳೂರಿಗೆ ಬಂದು ಬೆಂಗಳೂರು ಕೆಲಸ ಮಾಡೋದು. ಸೊ ಒಂದು ಜಾಗ ಬೇಡ ಅಂತ ನಾನು ಎಲ್ಲ ಇಂಟರ್ವ್ಯೂವಲ್ಲಿ ಕೂಡ ಹೇಳ್ತೇನೆ, ಮಂಗಳೂರು ಮತ್ತು ಬೆಂಗಳೂರು ನಂದು 2 ಕಣ್ಣಿದಾಗೆ. ಸೊ ಒಂದು ಕಣ್ಣು ಮಿಸ್ ಆದರೂ ಕೂಡ ಏನೋ. ಎಸ್, ಹೌದು. ಆ್ಯಂಡ್ ಇನ್ನೊಂದು ವಿಷಯ ಕೇಳಬೇಕಿತ್ತು. ಇವಾಗ ಡ್ಯಾನ್ಸ್ ಮಾಡ್ತಾ ಇದ್ದೀರಾ, ವರ್ಕ್ಶಾಪ್ ಕೂಡ ಮಾಡ್ತೀರಾ. ಸೊ ಎಲ್ಲೋ ಒಂದು ಕಡೆ ಇಲ್ಲ ನಿಮ್ಮದೇ ಒಂದು ಓನ್ ಸ್ಟುಡಿಯೋ ಇಟ್ಕೋಬಹುದು ಅಥವಾ ಇಡಬಹುದಿತ್ತಲ್ವಾ?
ನಾನಿಲ್ಲಿ 2 ಪರ್ಸ್ಪೆಕ್ಟಿವ್ ಇದೆ. ಸೊ ನೀವು ಹೇಳಿದ ಪರ್ಸ್ಪೆಕ್ಟಿವ್ ಆ್ಯಕ್ಚುಲಿ ಅದು ಕ್ರಿಯೇಟಿವ್ ಪರ್ಸ್ಪೆಕ್ಟ್ ಅಥವಾ ಆರ್ಟಿಸ್ಟಿಕ್ ಪರ್ಸ್ಪೆಕ್ಟ್. ಅಂದರೆ ನಾನು ಕೂಡ ಸ್ಟುಡಿಯೋ ಇಡ್ಬೋದು ಟೈಪ್ಸ್. ಬಟ್ ಇಲ್ಲಿ ಇನ್ನೊಂದು ಪರ್ಸ್ಪೆಕ್ಟಿವ್ ನಾವು ನೀವಂತಲ್ಲ, ನಾವೆಲ್ಲರೂ ಮಿಸ್ ಮಾಡ್ತೀವಿ, ವಿಚ್ ಇಸ್ ಬಿಸ್ನೆಸ್ ಪರ್ಸ್ಪೆಕ್ಟಿವ್. ಸೊ ಬಿಸ್ನೆಸ್ ಪರ್ಸ್ಪೆಕ್ಟಿವಲ್ಲಿ ನೀವು ನೋಡಿದ್ರೆ ಡಾನ್ಸ್ ಸ್ಟುಡಿಯೋ ಇಟ್ಸ್ ನಾಟ್ ಅ ಇನ್ವೆಸ್ಟಬಲ್ ಸೋರ್ಸ್. ನಮ್ಮದು ಸೊಸೈಟೀಲಿ ಎಲ್ಲರೂ ಡಾನ್ಸನ್ನು ಅಷ್ಟು ಸೀರಿಯಸ್ ಆಗಿ ತೊಗೊಳ್ಳಲ್ಲ. ಓಕೆ, ವೆನ್ ಇಟ್ ಕಮ್ಸ್ ಟು ಪ್ರೊಫೆಷನ್ ಅಫ್ಕೋರ್ಸ್ ತೊಗೊಳ್ಳಲ್ಲ. ಅದನ್ನು ನಾನು ಬ್ಲೇಮ್ ಕೂಡ ಮಾಡೋದಿಲ್ಲ ಯಾರನ್ನು ಕೂಡ. ನೀವು ಹಾಕಿದ ದುಡ್ಡು ರಿಟರ್ನ್ಸ್ ಬಂದರೆ ಬದುಕ್ಬೋದು ನಮಗೆ. ಸೊ ಡಾನ್ಸ್ ಫೀಲ್ಡಲ್ಲಿ ಹಾಕಿದ ದುಡ್ಡು ರಿಟರ್ನ್ಸ್ ಬರಲಿಕ್ಕೆ ತುಂಬ ವರ್ಷ ಆಗ್ತದೆ. ತುಂಬ ವರ್ಷ ಆಗುವ ನಮಗೆ ಏಜ್ ಆಗಿರ್ತದೆ. ಸೊ ನಾನು ಡಾನ್ಸ್ ಫೀಲ್ಡನ್ನು 2 ಪರ್ಸ್ಪೆಕ್ಟಿವಲ್ಲಿ ನೋಡ್ತೇನೆ. ಸೊ ಒನ್ ಇಸ್ ಆರ್ಟಿಸ್ಟಿಕ್ ಪರ್ಸ್ಪೆಕ್ಟಿವ್, ಅನದರ್ ಥಿಂಗ್ ಇಸ್ ಲೈಕ್ ಬಿಸ್ನೆಸ್ ಪರ್ಸ್ಪೆಕ್ಟಿವ್. ಸೊ 2 ಫೀಲ್ಡಲ್ಲಿ ನಾನು ನೋಡುವಾಗ ನನಗೆ ಡಾನ್ಸ್ ಸ್ಟುಡಿಯೋದು ಅಗತ್ಯ ಇಲ್ಲ. ಮತ್ತು ಇನ್ನೊಂದು ಬೆಸ್ಟ್ ಅಂದರೆ, ನಾನು ಕರ್ನಾಟಕದ ಯಾವ ಸ್ಟುಡಿಯೋಗೆ ಹೋದರೂ ಕೂಡ ನನ್ನ ಯಾರು ಹೊರಗೆ ಹಾಕೋದಿಲ್ಲ ಸ್ಟುಡಿಯೋದಿಂದ. ಸೊ ನಮ್ಮದೇ ಎಲ್ಲ ಸ್ಟುಡಿಯೋ. ಮತ್ತೆ ಹಾಕ್ಬೇಕು ಸ್ಟುಡಿಯೋ? ಅಂದ್ರೆ ಇನ್ನು ಫ್ಯೂಚರ್ಲಿ ಮಾಡಬಹುದು? ಇಲ್ಲ, ನಾನು ಮಾಡೋದಿಲ್ಲ. ಇಲ್ಲ, ಇಷ್ಟು ಸ್ಟುಡಿಯೋ ಇದೆ ಬೆಂಗಳೂರಲ್ಲಿ ಯಾವ ಸ್ಟುಡಿಯೋಗೆ ಹೋದ್ರೂ ನಾನು ಬರಬೇಡ ಅಂತ ಹೇಳೋದಿಲ್ಲ. ಆಯ್ತಲ್ಲ, ಫ್ರೀಯಲ್ಲಿ ಸ್ಟುಡಿಯೋ. ಅದೇ ಅಂದ್ರೆ ನೀವು ಕೊಲಾಬ್ ಅಲ್ಲಿ ಮಾಡ್ತಾ ಇರುವಂತದ್ದಲ್ಲ, ಸೊ ಆದ ಕಾರಣ ಕೇಳಿರುವಂತದ್ದು. ಓನ್ ಆಗಿ ಸ್ಟುಡಿಯೋ ಇದ್ರೆ ಇಲ್ಲ, ಬೇಡ ನನಗೆ. ಲೈಕ್ ಕೊಲಾಬಲ್ ಮಾಡೋದು ನಂದೇ ಸ್ಟುಡಿಯೋ ಥರನೇ ಅಲ್ಲ. ಇವಾಗ ಡಾನ್ಸ್ ಫೀಲ್ಡ್ ಅಲ್ಲಿ ಇದ್ದೀರಾ, ಡಾನ್ಸ್ ಮಾಡ್ತಾ ಇದ್ದೀರಾ, ಮೂವಿ ಕಡೆಯಿಂದ ಯಾವುದೇ ಆಪರ್ಚುನಿಟಿ ಬಂದಿಲ್ವಾ? ಬಂದಿದೆ, ತುಂಬ ಬಂದಿದೆ. ಮೂವಿ ಕಡೆಯಿಂದ ಅಪರ್ಚುನಿಟೀಸ್ ಬರ್ತಾ ಇರ್ತದೆ. 2 ಟೈಪಲ್ಲಿ ಬರ್ತಾ ಇರ್ತದೆ. ಒಂದು ಕೊರಿಯೋಗ್ರಫಿ ಮತ್ತು ಇನ್ನೊಂದು ಪ್ರಮೋಷನ್ಸ್. ಸೊ ಪ್ರಮೋಷನ್ಸ್ ಯೂಶ್ವಲಿ ಮಾಡ್ತಿರ್ತಾನೆ, ಮೂವೀಸ್ ಸಾಂಗ್ ಪ್ರಮೋಷನ್ಸ್ ಎಲ್ಲ ಮಾಡ್ತಾ ಇರ್ತಾನೆ. ಕೊರಿಯೋಗ್ರಫೀಸ್ ಬರ್ತದೆ. ಬಟ್ ಇಲ್ಲಿ ಪ್ರಾಬ್ಲಮ್ ಏನಂದರೆ ಕೊರಿಯೋಗ್ರಫೀಸಲ್ಲಿ ಬಜೆಟ್. ಸೊ ಅವ್ರು ಹೇಳ್ತಾರೆ ಅಪರ್ಚುನಿಟಿ ಕೊಡ್ತೇವೆ, ನೀವು ಬಂದು ಮಾಡಿ. ನಮಗೆ ಅಪರ್ಚುನಿಟಿ ಬೇಡ. ಇಲ್ಲಿ ನಾವು ಬೆಂಗಳೂರಲ್ಲಿ ಬದುಕೋದು ರೆಂಟೆಡ್ ಹೌಸಲ್ಲಿ. ಸೊ ನನಗೆ ಓನರ್ಗೆ ಅಪರ್ಚುನಿಟಿ ಸಿಕ್ಕಿದೆ ಅಂತ ಹೇಳಲಿಕ್ಕೆ ಆಗ್ತದೆ? ಇಲ್ಲ ಅಲ್ಲ. ಸೊ ಅಲ್ಲಿ ಬಜೆಟ್ ತುಂಬ, ಎಲ್ಲ ಇಂಡಸ್ಟ್ರಿದು ಬಜೆಟ್ ಪ್ರಾಬ್ಲಮ್ ಇದೆ. ಅಪರ್ಚುನಿಟಿ ಕೊಡ್ತೇವೆ, ಬಂದು ಫ್ರೀಗೆ ಮಾಡಿ ಅಂತ. ನಾವು ಮಾಡೋದಿಲ್ಲ ಫ್ರೀಗೆ. ಸೊ ಫ್ರೀಗೆ ಮಾಡಲ್ಲ. ಅದಕ್ಕೆ ಅವರು ಯಾವುದು ನಾನು ಪ್ರಾಜೆಕ್ಟ್ ಮಾಡೋದಿಲ್ಲ, ಕನ್ನಡದು ಅಲ್ಲ, ತುಳು ಆರ್ ಎನಿ ಲ್ಯಾಂಗ್ವೇಜ್. ತುಳು ಕಡೆಯಿಂದನೂ ಬರ್ತದೆ, ತುಳು ಕಡೆಯಿಂದನೂ ಬರ್ತದೆ. ಕನ್ನಡದಲ್ಲೇ ಬಜೆಟ್ ಇಲ್ಲ ಅಂದ್ರೆ ಮತ್ತೆ ಇಟ್ಸ್ ಸ್ಟ್ರೇಟ್ ಥಿಂಗ್. ಬಜೆಟ್ ಇರೋದಿಲ್ಲ ಎಲ್ಲರ ಹತ್ರನೂ. ಸೊ ಅದು ಪ್ರಾಬ್ಲಮ್. ಎಲ್ಲ ಒಂದ್ ಕಡೆ ತುಳು, ಓಕೆ, ಅಲ್ಲಿ ಒಂದು ಇಮೋಷನ್ಸ್ ಇದೆ. ಸೊ ಆ ತರ ಥಿಂಕ್ ಮಾಡಿ ಅಲ್ಲ, ಎಮೋಷನ್ ಅಲ್ಲ, ನಮ್ಗೆ ದುಡಿಬೇಕಲ್ಲ. ಎಲ್ಲ ಎಮೋಷನಲ್ ಹೊಟ್ಟೆ ತುಂಬುದಿಲ್ಲ. ಹೌದು. ಅಂಡ್ ಎಷ್ಟು ಶೋಗಳಿಗೆ ಪರ್ಫಾರ್ಮೆನ್ಸ್ ಮಾಡಿದೀರಾ? ಓಕೆ, ಯಾವಾಗಿಂದ? 8th ಸ್ಟ್ಯಾಂಡರ್ಡ್ ಅಂತ ಕೇಳ್ತಿದ್ದಾರೆ. ತುಂಬಾ ನನಗೆ ಕೌಂಟ್ ಹೇಗೆ ಹೇಳೋದು ನಾನು. ಐ ಕ್ಯಾನ್ ಸೇ 8th ಸ್ಟ್ಯಾಂಡರ್ಡ್ ಇಂದ ಕೌಂಟ್ ಮಾಡಿದ್ರು ಮೋರ್ ದೆನ್. ಓಕೆ, ಫೈನ್. ಎಷ್ಟು ರಿಯಾಲಿಟಿ ಶೋಗಳಲ್ಲಿ ಭಾಗವಹಿಸಿದ್ದೀರಾ? ರಿಯಾಲಿಟಿ ಶೋ ಈಸಿ ಅಲ್ಲ, ಯಾಕಂದ್ರೆ ನಾನು ಕಡಿಮೆ ರಿಯಾಲಿಟಿ ಶೋ ಮಾಡಿದ್ದು. ನನ್ನ ಫಸ್ಟ್ ರಿಯಾಲಿಟಿ ಶೋ ಝೀ ಕನ್ನಡ, ಸಾರಿ ಝೀ ತಮಿಳ್ ಡಾನ್ಸ್, ತಮಿಳ ಡಾನ್ಸ್, ಅದು ಫಸ್ಟ್ ರಿಯಾಲಿಟಿ ಶೋ. ಸೆಕೆಂಡ್ ಉದಯ ಟೆಲಿವಿಷನ್ ಕಿಕ್. ಮತ್ತೆ ಥರ್ಡ್ ಆಸ್ ಅ ಕಂಟೆಸ್ಟೆಂಟ್ ನಾನು 2 ರಿಯಾಲಿಟಿ ಶೋ ಮಾಡೋದು. ಸೊ 2 ರಿಯಾಲಿಟಿ ಶೋ ಅಲ್ಲಿ ಕೂಡ ನಾನು ವಿನ್ ಆಗಲಿಲ್ಲ. ಓಕೆ, ಸೊ ಅದಾದ್ಮೇಲೆ ನಾನು ತೆಲುಗು ಅಲ್ಲೊಂದು ಶೋ ಇತ್ತು. ಸೊ ಆ ಶೋದ ಹೆಸರು ಹೇಳಿದಿಲ್ಲ. ಆ ಶೋ ಅಲ್ಲಿ ನಾನು ಸೆಲೆಕ್ಟ್ ಆಗಿ ಇನ್ನೇನೋ ಶೋ ಒಂದು 1 ವೀಕಲ್ಲಿ ಆನ್ ಏರ್ ಆಗಬೇಕು. ನಾನು ಲಾಸ್ಟ್ ಮೂಮೆಂಟಲ್ಲಿ ನಾನು ಡೈರೆಕ್ಟರಿಗೆ ಕಾಲ್ ಮಾಡಿ, ಸರ್ ನನಗೆ ಕೊರಿಯೋಗ್ರಾಫರ್ಸ್ ಜೊತೆ ಅಷ್ಟು ಕಂಫರ್ಟೇಬಲ್ ಆಗಿಲ್ಲ, ಸೊ ಕ್ಯಾನ್ ಐ ಚೇಂಜ್ ದ ಕೊರಿಯೋಗ್ರಾಫರ್ ಅಂತ ಕೇಳಿದೆ. ಅಲ್ಲ, ಅದು ಅವ್ರಿಗೆ ಆಟಿಟ್ಯೂಡ್ ಫೀಲ್ ಆಗಿರ್ಬೋದು, ತಪ್ಪಿರ್ಬೋದು. ಬಟ್ ನನಗೆ ಕಂಫರ್ಟೇಬಲ್ ಆಗಿಲ್ಲ ಅಂದರೆ ಕಂಫರ್ಟೇಬಲ್ ಆಗಿಲ್ಲ. ಸೊ ಡೈರೆಕ್ಟರ್ ಹೇಳಿದ್ರು, ಇಲ್ಲ ಕೌಶಿಕ್, ನಿನಗೆ ಈ ಶೋ ಮಾಡಬೇಕಾದ್ರೆ ಯು ಹ್ಯಾವ್ ಟು ಡೂ ವಿತ್ ದ್ಯಾಟ್ ಕೊರಿಯೋಗ್ರಾಫರ್. ಅಂದರೆ ಆ ಕೊರಿಯೋಗ್ರಾಫರ್ ಜೊತೆ ನೀನು ಶೋ ಕಂಟಿನ್ಯೂ ಮಾಡಬೇಕು ಅಥವಾ ಶೋ ಬಿಡಬೇಕು. ಸೊ ನಾನು 3 ಸೆಕೆಂಡ್ ಕೂಡ ತಗೊಳ್ಳಿಲ್ಲ. ನಾನು ಹೇಳಿದೆ, ಸರ್ ನಾನು ಶೋ ಬಿಡ್ತೇನೆ ಅಂತ. ಲೈಕ್ ಕಂಫರ್ಟ್ ಮ್ಯಾಟರ್ಸ್ ಅಲ್ಲ. ನಿಮಗೆ ಅನ್ಕಂಫರ್ಟೇಬಲ್ ಆಗಿ ನನಗೆ ಒಂದು ರಿಯಾಲಿಟಿ ಶೋ ಹೋದ್ಮೇಲೆ ಒಂದು ಒಳ್ಳೆ ಪರ್ಫಾರ್ಮ್ ಮಾಡ್ಬೇಕಲ್ಲಿ. ಓಕೆ, ಇಲ್ದಿದ್ರೆ ಮತ್ತೆ ಹೋಗಿ ಅಂತ ಲಾಭ? ನನಗೆ ಫೇಮಸ್ ಆಗಬೇಕಲ್ಲ, ನನಗೆ ಒಳ್ಳೆ ಪರ್ಫಾರ್ಮ್ ಮಾಡಬೇಕು. ಆ್ಯಂಡ್ ಹೊಸದೇನಾದರೂ ಕಲಿಬೇಕು. ಕೊರಿಯೋಗ್ರಾಫರ್ ಜೊತೆ ಇದ್ದು ಅವನದೇನು ಕಲೀಲಿಕ್ಕೆ ಅದು ನಾನು ಕಲಿಬೇಕಲ್ಲ. ಸೊ ಅಲ್ಲಿ ಹೋಗಿ ಏನಾದರೂ ಯುಟಿಲೈಸ್ ಆಗಿದ್ರೆ ಆಗ್ತದೆ. ನನಗೆ ಅಲ್ಲಿ 2 ಡೇಸ್ ಪ್ರಾಕ್ಟೀಸ್ ಹೋಗಿ ಟೆನ್ಷನ್ ಆಯಿತು. ಓಕೆ, ಇದು ಆಗೋದಿಲ್ಲ ಅಂತ ಆಯ್ತು ನನಗೆ. ಅದಕ್ಕೆ ಡೈರೆಕ್ಟರ್ ಹತ್ರ ನಾನು ಡೈರೆಕ್ಟಾಗಿ ಹೇಳಿದೆ, ಓಕೆ ಸರ್, ಐ ಆಮ್ ನಾಟ್ ಕಂಫರ್ಟೇಬಲ್. ಸೊ ಈಸ್ಲಾಗಿಲ್ಲ, ನೀವು ಶೋ ಮಾಡ್ಬೇಕಾದ್ರೆ ಅವ್ರ ಜೊತೆ ಮಾಡು, ಇಲ್ಲೇ ಬಿಡ್ತೇನೆ ಸರ್. ಸೊ ಅಲ್ಲಿಂದ ಆ ಚಾನಲ್ ಆ್ಯಂಡ್ ಆ ಚಾನಲ್ ಅಲ್ಲ, ಆ ಶೋದು ಡೈರೆಕ್ಟರ್ ಆ್ಯಂಡ್ ಆ ಶೋ ಅವರು ಹೇಗೆ ಅವ್ರು ಹೇಳಿದರು, ನೀನು ನೋಡ್ತೇನೆ ನೆಕ್ಸ್ಟ್ ನೀನು ಏನು ಮಾಡ್ತೀವಿ, ನೆಕ್ಸ್ಟ್ ಏನು ರಿಯಾಲಿಟಿ ಶೋ ಮಾಡ್ತೆ ಅಂತ. ನೆಕ್ಸ್ಟ್ ಮಾಡಿದೆ ಉದಯ ಟೆಲಿವಿಷನಲ್ಲಿ ಕಿಕ್ ಅಂತಂದ್ರೆ ರಿಯಾಲಿಟಿ ಶೋ ಆಯಿತು. ಆ ಕಿಕ್ ರಿಯಾಲಿಟಿ ಶೋದು ಫೈನಲಿಸ್ಟ್ ನಾನು. ಅವಾಗ ಕೂಡ ಹೇಗಿತ್ತಂದ್ರೆ, ನನ್ನ ಹೆಸರು ಹೇಳೋದಿಲ್ಲ, ಪೊಸಿಷನ್ ಹೇಳೋದಿಲ್ಲ. ಅಲ್ಲಿಂದ ಎಲ್ಲಿಗೆ ಕಾಲ್ ಬಂದು ಹೇಳಿದ್ರು ಅವರು, ಅವನು ಶೋ ಕಂಪ್ಲೀಟ್ ಮಾಡೋದಿಲ್ಲ, ಅವನು ಮಿಡ್ಲಲ್ಲಿ ಹೋಗ್ತಾನೆ, ಆ ಥರ ಟೈಪ್ಸಲ್ಲಿ ಇತ್ತು. ಬಟ್ ನಾನೊಬ್ಬರಿಗೆ ಮಾತು ಕೊಟ್ಟಿದ್ದೆ, ಅದು ಶೋದು ಪೊಸಿಷನ್ ಹೇಳೋದಿಲ್ಲ, ಸಾರಿ. ಸೊ ಅವ್ರು ಹೇಳಿದೆ, ಸರ್ ನಾನು ಶೋ ಬಿಟ್ಟು ಹೋಗೋದಿಲ್ಲ ಅಟ್ ಎನಿ ಕಾಸ್ಟ್.
ಆ್ಯಂಡ್ ನಾನು ಶೋ ಬಿಟ್ಟು ಹೋಗೋದು ಬಿಡಿ, ಆ ಶೋ ಎಲಿಮಿನೇಟ್ ಕೂಡ ಆಗಲಿಲ್ಲ ನಾನು. ಐ ವಾಸ್ ಅ ಫೈನಲಿಸ್ಟ್ ಆಫ್ ದಿಟ್ ಶೋ. ಸೊ ಅದು ಲಾಸ್ಟ್ ಡೇಟ್ ಶೋ. ಅದಾದ್ಮೇಲೆ ತುಂಬ ಕಾಲ್ಸ್ ಬಂತು ಬೇರೆ ಚಾನಲ್ಸಿಂದ, ಕನ್ನಡ ಚಾನಲ್ಸಿಂದನೂ ಕಾಲ್ಸ್ ಬಂತು. ಸೊ ನಾನು ಒಂದು ಶೋ ಫ್ರೀಗೆ ಮಾಡಿದೆ, ಅಲ್ಲ 2 ಶೋ ಫ್ರೀಗೆ ಮಾಡಿದೆ, ಬಿಕಾಸ್ ಏನು ಕೊಟ್ಟಿರಲಿಲ್ಲ. ಓಕೆ, ನಂದು ಕನ್ನಡ ಉದಯ ಟೆಲಿವಿಷನಲ್ಲಿ ಏನು ನಾನು ಶೋ ಮಾಡಿದೆ, ಏನು ಸಿಕ್ಕಿರಲಿಲ್ಲ ನನಗೆ. ಸೊ ಅವಾಗ ಏನಾಯಿತು, ಬೆಂಗಳೂರಲ್ಲಿ ಬದುಕಬೇಕಲ್ಲ, 4 ಮಂತ್ಸ್ ಬೆಂಗಳೂರಲ್ಲಿದೆ. ನಂಗೆ ಇಬ್ಬರೇ ಹೆಲ್ಪ್ ಮಾಡಿದ್ದು ಆ ಸಿಚುವೇಶನ್. ಒನ್ ಇಸ್ ಅಫ್ಕೋರ್ಸ್ ನನ್ನ ಫ್ಯಾಮಿಲಿ, ನಂದು ಮಮ್ಮಿ ಎಲ್ಲ ನಂದು ಎಕ್ಸ್ಪೀರಿಯನ್ಸ್ ನೋಡ್ಕೊಂಡಿದ್ರು. ಸೆಕೆಂಡ್ ಒನ್ ಇಸ್ ಕೊರಿಯೋಗ್ರಾಫರ್ ಯಶವಂತ್. ಓಕೆ, ನಂದು ಯಶವಂತ್ ಕೊರಿಯೋಗ್ರಾಫರ್ ಇದೆ ಆ ಶೋ ಅಲ್ಲಿ. ಯಶವಂತ್ ಎಲ್ಲ ನೋಡ್ಕೊಂಡಿದ್ದಾನೆ, ನಂದು ಸ್ಟೇಯಿಂದ ಹಿಡಿದು ಫುಡ್ಡಿಂದ ಹಿಡಿದು ಎವ್ರಿಥಿಂಗ್ ವಿಲ್ ಬಿ ಎವ್ರಿಥಿಂಗ್ ಟೇಕನ್ ಕೇರ್ ಫ್ರಮ್ ಯಶವಂತ್ ಅಲ್ಲಿ. ಸೊ ಆ ಮೂಮೆಂಟಲ್ಲಿ ತುಂಬ ಸಪೋರ್ಟ್ ಮಾಡಿದ್ದಾರೆ. ಸೊ ಆ ಶೋಯಿಂದ ನಂಗೆ ತುಂಬ ಸಿಕ್ತು. ಓಕೆ, ನಾನು ಪೇಮೆಂಟದು ಎಕ್ಸ್ಪೆಕ್ಟೇ ಮಾಡೋದಿಲ್ಲ ಆ ಶೋಯಿಂದ, ನಂಗೆ ಲೈಫ್ ಸಿಕ್ತು ಆ ಶೋಯಿಂದ. ಅದಾದ್ಮೇಲೆ ನನಗೆ ಕೆಲವು ಆರ್ಟಿಸ್ಟಿಗೆ ಪರ್ಸ್ನಲ್ ಟ್ರೈನಿಂಗ್, ಕನ್ನಡದು ಸಮ್ ಬಿಗ್ ಆಕ್ಟ್ರೆಸ್ ಅವ್ರಿಗೆ ಪರ್ಸ್ನಲ್ ಟ್ರೈನಿಂಗ್ ಎಲ್ಲ ಕೊಟ್ಟಿದ್ದೆ ನಾನು. ಸೊ ಅದೆಲ್ಲ ಆಯಿತು. ಸೊ ಆ ಶೋಯಿಂದ ನಂಗೆ ಫ್ಯೂಚರ್ ತುಂಬ ಆಗಿತ್ತು. ಅದಾದ್ಮೇಲೆ ಇನ್ನೂ ಕೆಲವು ಕನ್ನಡ ಶೋಯಿಂದ ಕಾಲ್ ಬಂದಿತ್ತು. ಸೊ ಅವ್ರು ಕಾಲ್ ಮಾಡೋಕೆ ಏನು ಹೇಳಿದ್ರು, ಕೌಶಿಕ್ ನಿನಗೆ ಆಡಿಷನ್ ಕೊಡ್ಬೇಕಂತಿಲ್ಲ, ಡೈರೆಕ್ಟ್ ಎಂಟ್ರಿ ಇದೆ, ಬಟ್ ಪೇಮೆಂಟ್ ಕೊಡೋದಿಲ್ಲ ಅಂತ. ಸೊ ಎವ್ರಿ ಟೈಮ್ ಎಲ್ಲರೂ ಸಪೋರ್ಟ್ ಕೇಳ್ತಾರೆ, ತಪ್ಪಲ್ಲ. ಸೊ ನಾನು ಇಲ್ಲ ಸರ್, ನಂಗೆ ಪೇಮೆಂಟ್ ಕೊಟ್ಟರೆ ನಾನು ಮಾಡ್ತೇನೆ ಅಂತ ಹೇಳಿದೆ. ಸೊ ಅದಾದ್ಮೇಲೆ ಇನ್ನೂ 2-3 ಶೋ ಕಾಲ್ ಬಂದಿತ್ತು, ಎಲ್ಲರದ್ದು ಸೇಮ್ ಪ್ರಾಬ್ಲಮ್. ಸೊ ನನಗೆ ಇವಾಗ ಆಗೋದಿಲ್ಲ. ಇವಾಗ ಅಂದರೆ ನಮ್ಮದು ಎಕ್ಸ್ಪೆನ್ಸ್ ಇದೆ, ನಾವು ಬದುಕೋದಲ್ಲ. ಅದೇ ಹೇಳಿದಲ್ಲ, ಅಪರ್ಚುನಿಟಿಯಿಂದ ಹೊಟ್ಟೆ ತುಂಬುದಿಲ್ಲ. ಇವಾಗ ಹೇಳಿದ್ರೆ ನೀವು ಪರ್ಸನಲ್ ಟ್ರೈನಿಂಗ್ ಅಂತ, ಹೌದು. ಸೊ ಸೆಲೆಬ್ರಿಟೀಸ್ಗಳಿಗೆ ಇತ್ತೀಚೆಗೆ ಕೂಡ ನಾನು ನೋಡಿದೆ, ಪ್ರೇಮ್ ಸರ್ ಮಗಳು, ಆಮೇಲೆ ಹಾ, ಶರಣ್ಯ ಹಾ, ಶೆಟ್ಟಿ, ಹೌದು ಸೊ ಹೌದು ಹೌದು. ಇದೆಲ್ಲ ಓಕೆ, ಇದು ಪರ್ಸನಲ್ ಟ್ರೈನಿಂಗ್ ಅಲ್ಲ, ಇದು ಆಕ್ಚುಲಿ ನಂದು ಕೊಲಾಬರೇಷನ್ ಒಂದು ಸ್ಟುಡಿಯೋ ಇದೆ, ಅರ್ನವ್ ಅಮೇಜ್ ನಾಗರ್ಬಾವಿಯಲ್ಲಿ. ಸೊ ಅಲ್ಲೇನಾಗುತ್ತೆ, ನಂದು ರೆಗ್ಯುಲರ್ ಬ್ಯಾಚ್ ಇದೆ. ಸೊ ಅಲ್ಲಿ ರೆಗ್ಯುಲರ್ ಬ್ಯಾಚ್ಗೆ ಇವರೆಲ್ಲ ಬರ್ತಾರೆ. ಸೊ ನಂದು ರೆಗ್ಯುಲರ್ ಬ್ಯಾಚ್ಗೆ ಇವರೆಲ್ಲ ಅಟೆಂಡ್ ಮಾಡ್ತಾರೆ. ರೆಗ್ಯುಲರ್ ಬ್ಯಾಚ್ ಡೈಲಿ ಇರೋದಿಲ್ಲ, ನಿಮಗೆ ವೀಕ್ಲಿ 2 ಸೆಷನ್ಸ್ ಇದೆ. ಸೊ ಅಲ್ಲಿ ಇವರು ಡೈಲಿ ಬರ್ತಾರೆ. ಸೊ ನಾವು ಪ್ಲಾನ್ ಮಾಡಿರ್ತೇವೆ. ನಂದು ಆ ರೆಗ್ಯುಲರ್ ಬ್ಯಾಚಲ್ಲಿ ಮಾಸ್ಟರ್ ಕ್ಲಾಸ್ ಇರ್ತದೆ. ಸೊ ಮಾಸ್ಟರ್ ಕ್ಲಾಸ್ ವಿಲ್ ಬಿ ಅರೌಂಡ್ ಲೈಕ್ 2 to 3 hours. ಸೊ ಆ ಸೆಷನ್ಸ್ಗೆ ಆಲ್ಮೋಸ್ಟ್ ಎಲ್ಲ ಆಕ್ಟರ್ಸ್ ಬರ್ತಾರೆ, ಅಟೆಂಡ್ ಮಾಡ್ತಾರೆ. ಆ್ಯಂಡ್ ಆ ವಿಡಿಯೋಸ್ ನೋಡಿ ಇನ್ನೂ ಕೆಲವರು ಆಕ್ಟರ್ಸ್ ಬರ್ತೇನೆ ಅಂತ ಹೇಳಿದ್ದಾರೆ. ಸೊ ಇಟ್ಸ್ ಫನ್. ಲೈಕ್ ಅಲ್ಲಿ ನನ್ನ ಆ ಸೆಷನ್ ಹೇಗಿರುತ್ತೆ ಅಂದರೆ, ಡಾನ್ಸ್ ಥರ ಇರೋದಿಲ್ಲ. ಯು ವಿಲ್ ಎಕ್ಸ್ಪ್ಲೋರ್ ಮೆನಿ ಥಿಂಗ್ಸ್. ಅಂದರೆ ಹೌ ಟು ಕನೆಕ್ಟ್ ಟು ಸಾಂಗ್. ಆ್ಯಂಡ್ ಖಾಲಿ ಆ ವಿಡಿಯೋ ನೋಡಿದ್ರು ನಿಮ್ಗೆ ಆಗ್ತದೆ. ನಾವು ನಾರ್ಮಲ್ ಡ್ರೆಸ್ ಹಾಕೊಂಡು ಬಂದಿರಲ್ಲ, ಅವರು ಇಂಡಿಯನ್ ವೇರ್ ಹಾಕಿರ್ತಾರೆ, ಕೆಲವೊಮ್ಮೆ ಸಾರಿ ಹಾಕಿರ್ತಾರೆ. ಸೊ ನಾನೆಲ್ಲ ಡಿಸೈನ್ ಮಾಡಿ ಒಂದು ಸೆಷನ್ ರೆಡಿ ಮಾಡಿರ್ತಾರೆ. ಹಾಗೆ ಅಂದ್ರೆ ಸೆಲೆಬ್ರಿಟೀಸ್ ಅಂತ ಅಂದಾಗ ಎಕ್ಸ್ಟ್ರಾ ಏನಾದರೂ ಎಫರ್ಟ್ ಇಲ್ಲ, ಎಕ್ಸ್ಟ್ರಾ ಎಲ್ಲ ಏನಿಲ್ಲ. ಲೈಕ್ ನಾನು ತಗೊಳ್ಳೋದೇ ಹಾಗೆ. ಓಕೆ, ನನಗೆ ಅದು ಡಿಫ್ರೆನ್ಸ್ ಅಲ್ಲ. ನಾರ್ಮಲ್ ಜನ ಸೆಲೆಬ್ರಿಟಿ ಜನ ಡಿಫ್ರೆನ್ಸ್ ಅಲ್ಲ. ನನ್ನನ್ನು ಕೂಡ ನಾನು ಸೆಲೆಬ್ರಿಟಿ ಅಂತ ನಾನು ತಿಳ್ಕೊಳ್ಳೋದು ಕೂಡ ಇಲ್ಲ. ಓಕೆ, ನಾನು ಇರೋದೇ ಹೀಗೆ. ನನಗೆ ಈಗ ನಾನು ಕ್ಲಾಸಿಗೆ ತಗೊಳ್ಬೇಕಾದ್ರೆ ನನಗೆ ಬೋರ್ ಆಗಬಾರ್ದು. ಇವತ್ತು ನಾನು ಇನ್ನೊಂದು ಬ್ಯಾಚ್ ತಗೊಂಡೆ ಅಂದರೆ ನನಗೆ ಬೋರ್ ಆಗಬಾರ್ದು. ಸೊ ನನಗೆ ಬೋರ್ ಆಗೋದಿದ್ರೆ ನಾನು ಒಂದು ಸ್ಟೆಪ್ ಚೇಂಜ್ ಮಾಡ್ತೇನೆ, ಟೈಮ್ ಇಲ್ಲದಿದ್ದರೆ ಸಾಂಗ್ ಚೇಂಜ್ ಮಾಡ್ತೇನೆ, ಅಥವಾ ಔಟ್ಫಿಟ್ ಏನಾದರೂ ಡಿಫ್ರೆಂಟ್ ಆಗಿ ಕೊಡ್ತೇನೆ, ಅಥವಾ ಯಾವುದಾದ್ರೂ ಓಲ್ಡ್ ಕನ್ನಡ ಸಾಂಗ್ ಚೂಸ್ ಮಾಡ್ತೇನೆ. ಸೊ ಇಟ್ ಶುಡ್ ಫೀಲ್ ಇಂಟ್ರೆಸ್ಟಿಂಗ್, ನನಗೆ ಇಂಟ್ರೆಸ್ಟಿಂಗ್ ಅಂತ ಫೀಲ್ ಆಗಬೇಕು. ಆಗ ಜನಗಳಿಗೆ ಕೂಡ ಫೀಲ್ ಆಗಬಹುದು ಇಂಟ್ರೆಸ್ಟಿಂಗ್ ಅಂತ. ಅಂಡ್ ಅದೇ ರಿಯಾಲಿಟಿ ಶೋ ಅಂತ ಹೇಳಿದ್ರಲ್ವಾ, ಕಿಕ್ ಉದಯ ಟಿವಿಲಿ. ಸೊ ಅದರಲ್ಲಿ ಜಡ್ಜಸ್ ಆಗಿ ಸುದೀಪ್ ಅವರಿದ್ರು. ಸೊ ಆ ಒಂದು ಕ್ಷಣ ಯಾವ ರೀತಿ ಇತ್ತು? Okay, ಅದು ಅಂದ್ರೆ ತುಂಬಾ- ಅವ್ರು ಹೇಳ್ತಾರೆ ನಿಮ್ಗೆ, ನಿಮ್ಮ ಹೌದು. ಡಾನ್ಸ್ ನೋಡಿ ನನ್ಗೂ ಕೂಡ ಹಾಗೆ ಹೌದು. ಮಾಡ್ಬೇಕು ಅಂತ ಅನ್ಸುತ್ತೆ. ಸೊ ಅದು ಯಾವ ರೀತಿ ಇತ್ತು? No, ತುಂಬಾ ಚೆನ್ನಾಗಿತ್ತು. ಆ ಥರ ನನ್ನ ಮೂಮೆಂಟ್ ಫಸ್ಟ್ ಆಫ್ ಆಲ್ ಯಾವ ಎಕ್ಸ್ಪೆಕ್ಟ್ ರೀತಿ ಮಾಡಿರಲಿಲ್ಲ. ಸೆಲೆಕ್ಟ್ ಆದ್ರಿ ನೀವು? ಹಾ? ಯಾವ ರೀತಿ ಸೆಲೆಕ್ಟ್ ಆದ್ರಿ? ಆಡಿಷನ್ಸ್ ಡೈರೆಕ್ಟ್ಲಿ. Auditions. ಓಕೆ, ಆಡಿಷನ್ಸ್ ಕೊಟ್ಟು ಮೆಗಾ ಆಡಿಷನ್ಸ್ ಕೊಟ್ಟು ಸೆಲೆಕ್ಟ್ ಆಗಿದ್ದು. ಮತ್ತೆ ನನ್ನ ವಿಡಿಯೋಸ್ ಆಲ್ರೆಡಿ ನೋಡಿದ್ರು, ಚಾನಲ್ ಅವ್ರಿಗೆ ಗೊತ್ತಿತ್ತು, ನನ್ನ ವಿಡಿಯೋಸ್ ಎಲ್ಲ ನೋಡಿದ್ರು. ಆ್ಯಂಡ್ ಅವ್ರಿಗೆ ಗೊತ್ತಿತ್ತು, ಓಕೆ ಕೌಶಿಕ್ ಸ್ವರ್ಣ ಅಂತ ಒಬ್ಬ ಡಾನ್ಸರ್ ಇದ್ದಾನೆ, ಸೊ ಐ ಕ್ಯಾನ್ ಡೂ ಇಟ್ ಅಂತ. ಸೊ ಹಾಗೆ ಸೆಲೆಕ್ಟ್ ಆಗಿ ನನಗೆ ಮುಂಬೈದೊಬ್ಳು ಪಾರ್ಟ್ನರ್ ಕೊಟ್ಟಿದ್ರು, ರಿಚಾ ಅಗ್ನಿಹೋತ್ರಿ. ಓಕೆ, ತುಂಬ ಒಳ್ಳೆ ಪಾರ್ಟ್ನರ್. ನಾನು ಐ ವಿಲ್ ನೆವರ್ ಫರ್ಗೆಟ್ ಹರ್. ಯಾಕಂದರೆ ನಾನು ಅವಳಿಂದ ತುಂಬ ಕಲ್ತಿದ್ದೇನೆ. ರಿಚಾ ಇಸ್ ಬೇಸಿಕಲಿ ಫ್ರಮ್ ಕ್ಲಾಸಿಕಲ್ ಬ್ಯಾಕ್ಗ್ರೌಂಡ್. ನಾನು ಕ್ಲಾಸಿಕಲ್ ಬ್ಯಾಕ್ಗ್ರೌಂಡ್ ಅಲ್ಲ ಆ್ಯಕ್ಚುಲಿ. ನಾನು ಕಮರ್ಷಿಯಲ್ ಕಮರ್ಷಿಯಲ್ ಹಿಪ್ ಹಾಪ್ ಆರ್ ಎನಿಥಿಂಗ್, ಈ ಥರ ಫಿಲ್ಮಿ ಟೈಪ್ಸ್ ನಾನು ಮಾಡೋದಲ್ಲ. ಸೊ ನಲ್ಲಿ ಕೊರಿಯೋಗ್ರಾಫರ್ ಯಶವಂತ್ ಏನು ಹೇಳ್ದ, ಕೌಶಿಕ್ ರಿಚಾಗೆ ಒಮ್ಮೆಲೆ ಈ ಸ್ಟೈಲಿಗೆ ಬರ್ಲಿಕ್ಕೆ ಕಷ್ಟ ಆಗ್ತದೆ, ಸೊ ಕ್ಯಾನ್ ಯು ಅಡ್ಜಸ್ಟ್ ವಿತ್ ರಿಚಾ? ನನಗೆ ಖುಷಿ ಆಯ್ತು. ಹಂಗಂದ್ರೆ ಆ ಸ್ಟೈಲ್ ಎಕ್ಸ್ಪ್ಲೋರ್ ಮಾಡಲಿಲ್ಲ, ಧರ್ಮಕ್ಕೆ ಸಿಗ್ತದೆ ಕಲೀಲಿಕ್ಕೆ, ಮತ್ತೆ ಯಾರು ಬಿಡ್ತಾರೆ? ಸೊ ಹಾಗೆ ಕಲಿತೆ. ಓಕೆ, ಒಂದು ಅದೇ ನೀವು ಸುದೀಪ್ ಏನು ಹೇಳಿದ್ರು ನೋಡಿ, ಆ ಎಪಿಸೋಡ್ ಕಥಕ್ ನಾವು ಮಾಡಿದ್ದು. ಓಕೆ, ಆ ಕಥಕ್ ನೀವು ಹೇಳಿದ್ರೆ ನಂಬುದಿಲ್ಲ, ನಾನು ಕ್ಲಾಸಿಕಲ್ ಬೇಸಿಕ್ಸ್ ಮಾಡಿದ್ದೆ. ಮುದ್ರಾಸ್ ಎಲ್ಲ ಅಷ್ಟೇ ಒಂದು 10 days ಏನೋ ಹೋಗಿ ಬೇಸಿಕ್ಸ್ ಕಲ್ತಿದ್ದೆ, ತುಂಬ ಮೊದಲು ಕಲ್ತಿದ್ದೆ. ಸೊ 4 days ಕಥಕ್ ಪ್ರಾಕ್ಟೀಸ್ ಇತ್ತು. ರಿಚಾನೆ ಅಂದರೆ ಸ್ಟೆಪ್ಸ್ ಎಲ್ಲ ರಿಚಾ ಕಲಿಸಿದ್ದು, ಕಂಪೋಸ್ ಎಲ್ಲ ಮಾಡಿದ್ದು ಯಶವಂತ್. ಸೊ ಆ ಸ್ಟೆಪ್ಸ್ ನನಗೆ ಫಸ್ಟ್ ಮಾಡ್ಲಿಕ್ಕೆ ಕಷ್ಟ ಆಗ್ತಿತ್ತು, ಬಟ್ ರಿಚಾ ಇಸ್ ಪ್ರೋ. ಅವಳು 5ನೇ ಚಿಕ್ಕ ಮಗು ಇರುವಾಗಲೇ ಸ್ಟಾರ್ಟ್ ಮಾಡಿದ್ಲು. ಸೊ ಶಿ ಇಸ್ ಪ್ರೋ, ಶಿ ನೋ ಹೌ ಟು ಟೀಚ್. ಸೊ ನಾನು ಬೆಳಿಗ್ಗೆ ಪ್ರಾಕ್ಟೀಸ್ ಮಾಡೋದು, ನಾನು ಮತ್ತೆ ರಿಚಾ. ಮಿಡ್ ನೈಟ್ ನಾನು ಸ್ಟುಡಿಯೋಗೆ ಹೋಗಿ ನಾನು ಒಬ್ಬನೇ ಪ್ರಾಕ್ಟೀಸ್ ಮಾಡ್ತಿದ್ದೆ 4 days. ನಾನು ಇರೋದೇ 4 days. ಸೊ 4 days ಸಾಕಾಗಲ್ಲ, 4 days 8 days ಮಾಡಬೇಕಾದ್ರೆ ನೈಟ್ ಕೂಡ ಪ್ರಾಕ್ಟೀಸ್ ಮಾಡಬೇಕು.
ಸೊ ಹಾಗೆ ಪ್ರಾಕ್ಟೀಸ್ ಮಾಡಿ ಸ್ಟೇಜಲ್ಲಿ ವಿದೌಟ್ ಸಿಂಗಲ್ ಮಿಸ್ಟೇಕ್ ನಾವು ಪರ್ಫಾರ್ಮ್ ಮಾಡಿದ್ದು. ಫುಲ್ ಇಂಪ್ರೆಸ್. ಹೇಗೆ ಅಂದರೆ ಸ್ಟ್ಯಾಂಡಿಂಗ್ ಓವಿಷನ್ ಇಡೀ ಸೆಟ್ಟಲ್ಲಿ ಯಾರು ಇದ್ರು, ಇನ್ಕ್ಲೂಡಿಂಗ್ ಸುದೀಪ್ ಅವ್ರ ಶಿವಣ್ಣ ಎಲ್ಲರೂ ಸ್ಟ್ಯಾಂಡಿಂಗ್ ಓವಿಷನ್ ಮಾಡಿದ್ರು. ಅದು ಚಾನಲಲ್ಲಿ ಪ್ಲೇ ಮಾಡಿಲ್ಲ, ಯಾಕಂತ ಗೊತ್ತಿಲ್ಲ. ಸೊ ಅದು ಹಾಗೆ ಆ ಮೂಮೆಂಟ್ ತುಂಬ ಚೆನ್ನಾಗಿತ್ತು. ಆದರೆ ನಂಗೆ ವರ್ತ್ ಫೀಲ್ ಆಯಿತು. ನಾನು ಮಿಡ್ ನೈಟ್ ಪ್ರಾಕ್ಟೀಸ್ ಮಾಡಿದಾಗ ಕೂಡ ವರ್ತ್ ಫೀಲ್ ಆಯಿತು. ಓಕೆ, ಇವಾಗ ನೀವು ಡಾನ್ಸ್ ಮಾಡ್ತೀರಲ್ಲ, ಸೊ ಯಾವ ರೀತಿ ಒಂದು ಡಾನ್ಸ್ ಅಂತ ಅಂದಾಗ 30 ಸೆಕೆಂಡ್ಸ್ ವಿಡಿಯೋ ಹಾಕ್ತೀರಾ, ಸೊ ಅದಕ್ಕೆ ಯಾವ ರೀತಿ ಪ್ರಿಪರೇಷನ್ ಮಾಡ್ತೀರಾ? ಏನು ಪ್ರಿಪೇರ್ ಮಾಡೋದಿಲ್ಲ ನಾನೀಗ ನೋಡಿ, ಈಗ ಸಂಜೆ 6 ಗಂಟೆಗೆ ಶೂಟ್ ಅಂತ ತಿಳ್ಕೊಳ್ಳಿ ನೀವು. 6 ಗಂಟೆ ಶೂಟ್ ಅಂತ ಹೇಳುವಾಗ ನಾನು ಎಲ್ಲ ಇಂಟರ್ವ್ಯೂಲಿ ಹೇಳ್ತೇನೆ, ಸಾಧನ 6 ಗಂಟೆ ಹೇಳಿದ್ರೆ ಅವಳು 8 ಗಂಟೆಗೆ ಬರೋದು. ಸಾಧನ ಬಿಟ್ಟು ಎಲ್ಲರೂ ಆನ್ ಟೈಮ್ ಬರ್ತಾರೆ, ನನ್ನ ಕ್ಯಾಮ್ರಾಮನ್ ಕೂಡ ಆನ್ ಟೈಮ್ ಬರ್ತಾರೆ. ಸೊ ಅದರಲ್ಲಿ ಇನ್ನೊಂದು ಕಾಮಿಡಿ ಏನಂದರೆ ಮ್ಯೂಸಿಕ್ ಕೇಳಿದಿರಲ್ಲ ನಂದು ಮಿಕ್ಸಿಂಗ್ ಅಲ್ಲ. ಸೊ ನಾನು ಮೊನ್ನೆ ರೀಸೆಂಟ್ಲಿ ಒಂದು ಶೂಟ್ ಮಾಡಿದೆ. ನಾನು ನೈಟ್ ಪ್ಲ್ಯಾನ್ ಮಾಡಿದ್ದು. ಸೊ ಬೆಳಿಗ್ಗೆ ಎದ್ದ ತಕ್ಷಣ ಹೇಳಿದೆ, ಎಡಿಟರಿಗೆ ಕಾಲ್ ಮಾಡಿದೆ, ಬ್ರೋ ನನಗೆ ಈ ಥರ ಒಂದು ಮಿಕ್ಸಿಂಗ್ ಬೇಕು, 10 o'clock ಕಾಲ್ ಮಾಡಿದೆ, ಈ ಥರ ಬೇಕಂತ. ಎಲ್ಲ ಏನು ಹೇಳ್ತಾರೆ ನಂಬರ್ಸ್ ಎಲ್ಲ ಕಳಿಸಿ, ಇಲ್ಲಿಂದ ಕಟ್ಟಿ ಇಲ್ಲಿಂದ ಎಡಿಟ್ ಮಾಡಿ ಎಲ್ಲ ಅಂತ ಹೇಳಿದೆ, ಮಿಕ್ಸ್ ಎಲ್ಲ ಮಾಡಿ ಅಂತ ಹೇಳಿದೆ. ವಿದಿನ್ 10 minutes ಎಡಿಟ್ ಮಾಡಿ ಕೊಟ್ಟರು. ಓಕೆ, 10 minutes ಎಡಿಟ್ ಮಾಡಿಕೊಟ್ರು. ನಾನು ಪ್ಲ್ಯಾನ್ ಮಾಡಿದೆ. ಅದಾದಮೇಲೆ ಈವ್ನಿಂಗ್ ಒಂದು ಲೊಕೇಶನ್ಗೆ ಹೋಗಿದ್ವಿ, ಅಲ್ಲಿ ಕಂಫರ್ಟೇಬಲ್ ಆಗಲಿಲ್ಲ ಅಂತ ನಾನು ಮನೇಲಿ ಶೂಟ್ ಮಾಡಿದ್ವಿ. ಸೊ ವಿದಿನ್ 45 minutes ಕೊರಿಯೋಗ್ರಫಿ ಮಾಡಿ ಪ್ರಾಕ್ಟೀಸ್ ಮಾಡಿ ಶೂಟ್ ಮಾಡಿ ಆಗಿದೆ. ಸೊ ತುಂಬ ಪ್ರಿಪೇರ್ ಆಗೋದಿಲ್ಲ ನಾನು ತುಂಬ ಪ್ರಿಪೇರ್ ಆಗೋದು ಯಾವುದಂದ್ರೆ ಬ್ರ್ಯಾಂಡ್ ವೀಡಿಯೋಸ್ಗೆ. ಓಕೆ, ಬ್ರ್ಯಾಂಡ್ ವೀಡಿಯೋಸ್ಗೆ ಪ್ರಿಪೇರ್ ಮಾಡ್ತೀನಿ. ಅಟ್ಲೀಸ್ಟ್ ಪ್ರಮೋಷನ್ಸ್ ಯಾವುದೊಂದು ಪ್ರಾಡಕ್ಟ್ ಬಂತು ಅಥವಾ ಯಾವುದಾದ್ರು ಏನು ಬಂತು, ಮತ್ತು ಅಲ್ಲಿಂದ ಬಜೆಟ್ ಕೂಡ ಬಂತು. ಸೊ ಹಾಗಿರುವಾಗ ಅಲ್ಲಿ ಪ್ರಿಪೇರ್ ಲೈಕ್ ಒಂದು 15 days ಏನಾದರೂ ತೊಗೊಂಡು ಅದರಲ್ಲಿ 1 week ಪ್ರಿಪೇರ್ ಮಾಡ್ಲಿಕ್ಕೆ ಇಡ್ತಾನೆ. ಲೈಕ್ ಸ್ಟೋರಿ ಬೋರ್ಡ್ ಮಾಡ್ತೇನೆ, ಸ್ಕ್ರಿಪ್ಟ್ ಮಾಡ್ತೇನೆ, ಮತ್ತು ಏನು ಎಕ್ವಿಪ್ಮೆಂಟ್ಸ್ ಬೇಕೆಲ್ಲ ಲಿಸ್ಟ್ ಮಾಡಿ, ಔಟ್ಫಿಟ್ ಹೇಗೆ ಬೇಕು, ಕ್ಯಾಮ್ರಾ ಮೇಕಪ್ ಹೇಗೆ ಬೇಕು, ಡಿಪೆಂಡ್ಸ್. 1 day 2 day ತೊಗೊಳ್ಳೋದು ಉಂಟು ನಾವು. ಡಿಪೆಂಡ್ಸ್ ಆನ್ ದ ಬಜೆಟ್. ಫಸ್ಟ್ ಥಿಂಗ್, ಬೇಸಿಕ್ ಥಿಂಗ್ ಬಜೆಟ್, ಆರ್ಟಿಸ್ಟ್ ಅದೆಲ್ಲ ನೋಡಿಬಿಟ್ಟು ನಾನು ಸ್ಕೆಡ್ಯೂಲ್ ಮಾಡಿಬಿಟ್ಟು ಲೊಕೇಶನ್ ಎಲ್ಲ ನೋಡಿಬಿಟ್ಟು ಪ್ಲಾನ್ ಮಾಡ್ತಾನೆ. ಪ್ರಮೋಷನ್ ಒಂದು ಮಂತ್ಲಿ ಒಂದು ಎಷ್ಟು ಪ್ರಮೋಷನ್ ನಂಗೆ ಬರ್ತದೆ, ಮಂತ್ಲಿ ಒಂದು 6 to 7 ಪ್ರಮೋಷನ್ಸ್ ಬರ್ತದೆ. ಅಂದ್ರೆ ಎಲ್ಲ ಪ್ರಮೋಷನ್ಗೆ ನಿಮ್ ಕಡೆಯಿಂದನೇ ಬಜೆಟ್ ನೀವೇ ಹೇಳ್ತೀರಾ? ಅವ್ರ ಕಡೆಯಿಂದ ಇಲ್ಲ, ನನಗೆ ನನ್ನ ಬಜೆಟ್ ವರ್ಕ್ ಆಗ್ಬೇಕಲ್ಲ. ಅವ್ರ ಬಜೆಟ್ ಹೇಳ್ತಾರೆ, ಬಟ್ ಅವ್ರು ಹೇಳೋ ಬಜೆಟ್ಗೆ ವರ್ಕೌಟ್ ಆಗೋದಿಲ್ಲ. ಸೊ ನಾನು ತುಂಬ ಕಡಿಮೆ ಪ್ರಮೋಷನ್ಸ್ ಮಾಡೋದು. ನನ್ನ ಪ್ರೊಫೈಲ್ ನೋಡಿದ್ರೆ ಗೊತ್ತಾಗ್ತದೆ ನಿಮಗೆ. ನನ್ನ ಪ್ರೊಫೈಲಲ್ಲಿ ಮೊದಲು ಮಾಡ್ತಿದ್ದೆ, ಬಜೆಟ್ ಕೂಡ ಇತ್ತು. ನೋ ಇವಾಗ ಮೇ ಬಿ ಕ್ಲೈಂಟ್ ಹತ್ರ ಬಜೆಟ್ ಇಲ್ವಾ ಏನಿಲ್ವೋ ಗೊತ್ತಿಲ್ಲ ನನಗೆ. ಇವಾಗ ತಿಂಗಳಿಗೆ ಒಂದು ಪ್ರಮೋಷನ್ಸ್ ಮಾಡ್ತಾನೆ, ಅದು ಒಂದು ಸಾಕು. ಮತ್ತೆ ನನಗೆ ಪ್ರಮೋಷನ್ ದುಡ್ಡು ಮಾಡ್ಬೇಕಂತ ಏನಿಲ್ಲ ನನಗೆ. ಸೊ ಮಾಡ್ತೇನೆ, ನಂಗೆ ಖುಷಿ ಇದ್ರೆ ಮಾಡ್ತೇನೆ ಅಷ್ಟೇ. ಪ್ರಮೋಷನ್ ಮಾಡ್ಲಿಕ್ಕೆ ಖುಷಿ ಆಗ್ಬೇಕು. ಅಂಡ್ ನೀವು ಸೆಲೆಕ್ಟ್ ಮಾಡೋ ಸಾಂಗು ಕೂಡ ತುಂಬಾ ಕ್ರಿಯೇಟಿವ್ ಆಗಿರುತ್ತೆ, ತುಂಬಾ ಯೂನಿಕ್ ಆಗಿರುತ್ತೆ. ಸೊ ಆ ಒಂದು ಮಿಕ್ಸಿಂಗ್ ಯಾವ ರೀತಿ ಮಾಡ್ತೀರಾ, ಯಾವ ರೀತಿ ಸೆಲೆಕ್ಟ್ ಮಾಡ್ತೀರಾ? ಫಸ್ಟ್ ಕ್ರೆಡಿಟ್ ಗೋಸ್ ಟು ಮೈ ಮ್ಯೂಸಿಕ್ ಎಡಿಟರ್, ಬೀಟ್ ಕಿಂಗ್ ಮ್ಯೂಸಿಕ್ ಪ್ರೊಡಕ್ಷನ್. ಹಿಸ್ ನೇಮ್ ಇಸ್ ನಸೀಮ್. ಐ ಮಸ್ಟ್ ಅಪ್ರಿಷಿಯೇಟ್. ಯಾಕಂದ್ರೆ ಅದೇ ಹೇಳ್ದಲ್ಲ, 10-15 ನಿಮಿಷದಲ್ಲಿ ಅಣ್ಣ ಫುಲ್ ಮಿಕ್ಸಿಂಗ್ ರೆಡಿ ಮಾಡಿ ಕೊಡ್ತಾರೆ. 10-15 ನಿಮಿಷದಲ್ಲಿ ದೋಸೆ ಮಾಡೋದ. ಸಾಂಗ್ ನೀವೇ ಸೆಲೆಕ್ಟ್ ಮಾಡೋದು? ಸಾಂಗ್ ಎಲ್ಲ ನಾನು ಸೆಲೆಕ್ಟ್ ಮಾಡೋದು. ಕನ್ನಡ ಸಾಂಗ್ಸ್, ಓಲ್ಡ್ ಸಾಂಗ್ಸ್ ಎಲ್ಲ ಸಾಂಗ್ ಎಲ್ಲ ನಂದೆ. ಟ್ರೆಂಡಿಂಗ್ ಅಲ್ಲಿ ಇರುತ್ತೆ. ಹೌದೌದು, ನಾನೇನ್ ಮಾಡ್ತೇನೆ ಇವಾಗ ಟ್ರೆಂಡಿಂಗ್ ಅಲ್ಲಿ ಏನಿದೆ, ಮತ್ತೆ ಓಲ್ಡ್ ಕನ್ನಡ ಸಾಂಗ್, ನ್ಯೂ ಕನ್ನಡ ಸಾಂಗ್, ಎನಿ ಕನ್ನಡ ಸಾಂಗ್ ನಾನು ಬ್ಲೆಂಡ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೇನೆ. ಕೆಲವೊಮ್ಮೆ ನಾನು ಒಂದು ಟ್ರೆಂಡ್ ಬಂದ್ರೆ ನಾನು ಕೆಲವೊಮ್ಮೆ 1 week ತಗೊಳ್ತೇನೆ ಥಿಂಕ್ ಮಾಡ್ಲಿಕ್ಕೆ, ಇದಕ್ಕೆ ಹೇಗೆ ಮಾಡೋದು, ಇದಕ್ಕೆ ಯಾರ ಜೊತೆ ಮಾಡೋದು, ಯಾರ ಜೊತೆ ಹೇಗೆ ಮಾಡಬೇಕು. ಸೊ ಅದು 1 week ತಗೊಳ್ತೇನೆ ನಾನು. 1 week ಸಾಂಗ್ ಕೇಳ್ತಾನೆ ಇರ್ತಾನೆ, ಎಲ್ಲಿ ಹೋದ್ರು ಫೋನಲ್ಲಿ ಅದೇ ಸಾಂಗ್ ಕೇಳ್ತೇನೆ ನಾನು. 1 week ಎಂತ ಮಾಡ್ತೇನೆ, ಮತ್ತೆ 1 hour ಅಲ್ಲಿ ಮಿಕ್ಸಿಂಗ್ ಆಗ್ತದೆ, ಮತ್ತೆ 1 hour ಅಲ್ಲಿ ಶೂಟ್ ಆಗ್ತದೆ. ಮತ್ತೆ ನನಗೆ ಯಾವತ್ತು ತುಂಬ ಎವ್ರಿ ಕಾಂಟೆಂಟ್ ಪ್ರೊಫೆಷ್ನಲಿ ಶೂಟ್ ಆಗ್ಬೇಕಂತ ನನಗೆ ಅದಿಲ್ಲ. ಓಕೆ, ಎವ್ರಿ ಕಾಂಟೆಂಟ್ ನಂಗೆ ಕ್ಯಾಮ್ರಾದಲ್ಲೇ ಶೂಟ್ ಆಗ್ಬೇಕು ಪ್ರೊಫೆಷ್ನಲಿ, ನನಗೆ ಅದು ಇಲ್ಲ. ಯಾಕಂದರೆ ನಾನು ಇದು ಒಂದು ಕೆಲಸ ಮಾಡೋದಲ್ಲ. ಸೊ ನನಗೆ ಅಲ್ಲಿ ನಂದು ಆಫ್ಲೈನ್ ಈವೆಂಟ್ಸ್ ನೋಡಬೇಕು, ನಂದು ಸೋಷಿಯಲ್ ಮೀಡಿಯಾದು ವರ್ಕ್ ನೋಡಬೇಕು, ಪುನಃ ಯೂಟ್ಯೂಬ್ ಕಾಂಟೆಂಟ್ಸ್ ಎಲ್ಲ ನೋಡಬೇಕು. ಸೊ ಇದೆಲ್ಲ ನೋಡಿಕೊಂಡು ಇದೆಲ್ಲ ನಾನು ಅಲ್ಲಿ ಹೆಡ್ ಮಾಡಿ ಮತ್ತೆ ಪುನಃ ಇಲ್ಲಿ ಬಂದು ಇನ್ನೊಂದು ಪ್ರೊಡಕ್ಷನ್ ನೋಡ್ಕೊಳ್ಳಿ, ಎನರ್ಜಿ ನೋಡೋದಿಲ್ಲ, ಟೈಮ್ ಎಲ್ಲಿದೆ. ಸೊ ನನಗೆ ಆ ಥರ ಸದ್ಯಕ್ಕೆ ಮಾಡಲಿಕ್ಕಿಲ್ಲ. ಆ್ಯಂಡ್ ತುಂಬ ಮಂದಿ ಹೇಳ್ತಾರೆ ಟೀಮ್ ಬಿಲ್ಡ್ ಮಾಡಿ, ಇನ್ನೂ ದೊಡ್ಡ ಮಾಡಿ ಟೀಮ್ ಅಂತ. ಹಾಗೆ ಅದು ಒಮ್ಮೆಲೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಲ್ಲ. ಟೀಮ್ ಇಸ್ ಅ ಟೀಮ್, ಸೊ ಒಮ್ಮೆಲೆ ಮಾಡ್ಲಿಕ್ಕೆ ಆಗೋದಿಲ್ಲ. ಇಫ್ ಯು ಹ್ಯಾವ್ ಇನ್ವೆಸ್ಟ್ಮೆಂಟ್ ಆಲ್ಸೋ ಒಮ್ಮೆಲೆ ಆಗೋದಿಲ್ಲ. ಸೊ ಹಾಗೆ ಇವಾಗ ಮಿಕ್ಸಿಂಗ್ ಅಂತ ಹೇಳಿದ್ರಲ್ವಾ, ಯಾವ್ದಾದ್ರು ಸಾಂಗ್ ನೆನಪಿದೆಯಾ? ಲೈಕ್ ತುಂಬಾ ಟ್ರೆಂಡಿಂಗ್ ಆಗಿದ್ದು, ತುಂಬಾ ವೈರಲ್ ಆಗಿದ್ದು ತುಂಬಾ ಇದೆ. ಸಿಂಪಲ್ ಹೇಳ್ತಾನೆ, ಅದು ನಾನು ಎನ್ಸಿರಲ್ಲ ಟ್ರೆಂಡ್ ಆಗ್ತದೆ ಅಂತ. ಜಿಂತಾ ಜಿಂತಾ ಇತ್ತಲ್ಲ, ಅದಕ್ಕೆ ಒಂದು ಯಾವುದೋ ಸಾಂಗ್ ಮಿಕ್ಸ್ ಆಗಿತ್ತು, ಸಮ್ ಇಂಗ್ಲಿಷ್ ಸಾಂಗ್. ಅವಾಗ ತುಂಬಾ ಟ್ರೆಂಡಿಂಗ್ ಇತ್ತು, ಅದಕ್ಕೆ ಚಿಂತಾ ಮಿಕ್ಸ್ ಮಾಡಿದ್ವಿ. ಆ್ಯಂಡ್ ಅದರದ್ದು ಕೂಡ ನಾವು ರೀಲ್ ಶೂಟ್ ಹೇಗೆ ಮಾಡಿದ್ರೆ 7 o'clock ಹೇಳಿದ್ದೇನೆ ಸಾಧನಾಗ್ ಬರಲಿಕ್ಕೆ. ನಾನು ಅವತ್ತು ಮೂವಿಗೆ ಹೋಗಿದ್ದೆ. ಸಾಧನ 7 o'clock ಲೊಕೇಶನ್ ಹೇಳಿದ್ದೆ, ನಾನು ಮೂವಿಯಲ್ಲಿದ್ದೇನೆ. ನಾನು 8:30ಗೆ ಬಂದು 8:30 9 o'clock ಶೂಟ್ ಮಾಡಿ, ಸಿಂಪಲ್ ಶೂಟ್ ಮಾಡಿ ಪೋಸ್ಟ್ ಮಾಡೋದು, ಓಡಿದ್ದು ಒಂದದ್ದು. ಮತ್ತೆ ದ್ವಾಪರ
ದ್ವಾಪರ ಮಿಕ್ಸ್ ಮಾಡಲಿಲ್ಲ, ದ್ವಾಪರ ಸ್ಟ್ರೇಟ್, ದ್ವಾಪರ ಮಿಕ್ಸ್ ಮಾಡಿದ್ವಿ ಹೌದು. ಸಮ್ ಇನ್ಸ್ಟಾಗ್ರಾಮ್ ಏನೋ ಒಬ್ರು ಯಾರೋ ಇನ್ಸ್ಟಾಗ್ರಾಮ್ ಫೇಮಸ್ ಇನ್ಫ್ಲುಯೆನ್ಸರ್ ದ್ವಾಪರಕ್ಕೆ ಮಿಕ್ಸ್ ಮಾಡಿದ್ರು. ಸೊ ಅದನ್ನು ನಾನು ಒಂಚೂರು ಕಟ್ ಮಾಡಿ ನಂದು ಕಾಂಟೆಂಟ್ ಮಾಡಿ ಅವ್ರ ಕ್ರೆಡಿಟ್ಸ್ ಕೊಟ್ಟಿದ್ದಾನೆ. ಸೊ ಅದೊಂದು ಮಾಡಿದೆ, ದಟ್ ವಾಸ್ ಫನ್. ಹಾಗೆ ಅಂಡ್ ಯಾವುದು ರೀಲ್ಸ್ ನೆನಪಿದೆ ನಿಮಗೆ, ಲೈಕ್ ಸಿಕ್ಕಾಪಟ್ಟೆ ವೈರಲ್ ಆದಂಥದ್ದು? ತುಂಬ ಇದೆ, ಬಟ್ ನಾನು ಫಸ್ಟ್ ರೀಲ್ ಇಟ್ಸ್ ಮೆಮೊರೇಬಲ್ ನನಗೆ ಮತ್ತು ಸಾಧನೆಗೆ. ಅದು ನನಗೆ ಅದೇ ವಿಕ್ಟ್ರಿ ಸಾಂಗ್ದು, ಆ ಮನಸ್ಸಿನ ಗೋಡೆಯೊಳಗೆ, ಅದು ನನ್ನ ಫೇವ್ರೆಟ್ ಸಾಂಗ್ ಫಸ್ಟ್ ಥಿಂಗ್. ಸೊ ಅವತ್ತು ನಾನು ಕೊರಿಯೋಗ್ರಫಿ ಮಾಡೋ ನನಗೆ ಐಡಿಯಾನೇ ಇರಲಿಲ್ಲ, ಓಕೆ ಇದು ಇಷ್ಟು ಟ್ರೆಂಡ್ ಆಗ್ತದೆ. ಆ್ಯಂಡ್ ನಂದು ಮತ್ತೆ ಸಾಧನದು ದ ಪೇರ್ ಈ ಥರ ಒಂದು ಒಳ್ಳೆ ವರ್ಕ್ ಆಗ್ತದೆ ಐಡಿಯಾ ಇರಲಿಲ್ಲ. ಅದು ಕುಂದಾಪುರದ ಈವೆಂಟಲ್ಲಿ ನಾವು ಪರ್ಫಾರ್ಮ್ ಮಾಡಿದ್ದು. ಬಟ್ ನಾನು ಪೋಸ್ಟ್ ಮಾಡುವಾಗ ನಾನು ಸಾಧನಾಗ ಹೇಳಿದ್ದೆ ದಿಸ್ ವಿಲ್ ವರ್ಕ್ ಅಂತ. ಐ ಡಿಂಟ್ ಥಾಟ್ ಲೈಕ್ 1 ಮಿಲಿಯನ್ ತನಕ ವರ್ಕ್ ಆಗ್ತದೆ, ನಂಗೆ ಗೊತ್ತಿರಲಿಲ್ಲ. ಅದು ಫಸ್ಟ್ 1 ಮಿಲಿಯನ್ ಐ ಥಿಂಕ್. ಸೊ ಅದು ಮೆಮೊರೇಬಲ್ ನನಗೆ ಮತ್ತೆ ಸಾಧನೆಗೆ, ಅದು ನಾವು ಯಾವತ್ತೂ ಬರೆಯೋದಲ್ಲ ಆ ರೀಲ್. ಯಾವ ಇಯರಲ್ಲಿ ಆಗಿದ್ದು ಆ ಪರ್ಫಾರ್ಮೆನ್ಸ್? ಐ ಥಿಂಕ್ 2022 22-23 ಮಿಡ್ಲಲ್ಲೆಲ್ಲೋ ಆಗಿತ್ತು. ಆ್ಯಂಡ್ ಲಾಕ್ಡೌನ್ ನಿಮಗೆ ಎಷ್ಟು ತುಂಬ ಪ್ರೊಡಕ್ಟಿವ್ ಇತ್ತು, ಲಾಕ್ಡೌನ್ ತುಂಬ ಪ್ರೊಡಕ್ಟಿವ್ ಇತ್ತು. ನನಗೆ ಬೇರೆಯವ್ರಿಗೆ ಗೊತ್ತಿಲ್ಲ, ಲೈಕ್ ನನಗೆ ಒಂದು ಏನಂದರೆ ಫಸ್ಟ್ ಲಾಕ್ಡೌನ್ ಟೈಮಲ್ಲಿ ನಾನು ಡ್ರೈವರ್ ಆಗಿದ್ದೆ ನನ್ನ ಅಮ್ಮನಿಗೆ, ಫಾರ್ ಮೈ ಮಾಮ್. ಓಕೆ, ಯಾಕಂದರೆ ಅವರಿಗೆ ಲಾಕ್ಡೌನ್ ಟೈಮಲ್ಲಿ ಗೌರ್ಮೆಂಟ್ ಎಂಪ್ಲಾಯಿ, ಸೊ ಅವ್ರಿಗೆ ಹೋಗಬೇಕಲ್ಲ. ಸೊ ಅವರಿಗೆ ಹೋಗಲಿಕ್ಕೆ ನಮ್ಮದು ಮನೆ ಏನಿದೆ ಸಿಟಿಯಿಂದ, ನಂದು ನೇಟಿವ್ ಸಿಟಿಯಿಂದ ಆಲ್ಮೋಸ್ಟ್ 14 ಕಿಲೋಮೀಟರ್ಸ್ ಇದೆ. ಸೊ ಬೆಳಿಗ್ಗೆ 8 ಗಂಟೆಗೆ ಏಳೋದು, 9 ಗಂಟೆಗೆ ಅಮ್ಮನನ್ನು ಮಂಗಳೂರು ಸಿಟಿಗೆ ಡ್ರಾಪ್ ಮಾಡೋದು. ಮಂಗಳೂರಲ್ಲಿದ್ದೆ, ಸಿಟಿಗೆ ಡ್ರಾಪ್ ಮಾಡಿ ಅಲ್ಲಿಂದ ನಂದು ಕಸಿನ್ ಮನೆಗೆ ಹೋಗೋದು, ಮಲಗೋದು, ಊಟ ಮಾಡೋದು, ಮಲಗೋದು, ಮತ್ತು ಅಮ್ಮನನ್ನು ಪಿಕ್ ಮಾಡಿ ಇಲ್ಲಿ ಕರ್ಕೊಂಡು ಬರೋದು. ಇಷ್ಟೇ ಜೀವನ ಲಾಕ್ಡೌನ್ ಫಸ್ಟಿಗೆ, ಇಷ್ಟೇ ಜೀವನ. ಮತ್ತು ಏನು ಮಾಡ್ತಾರಿಲ್ಲ, ಬೆಳಿಗ್ಗೆ ಎಕ್ಸಸೈಸ್ ಮಾಡ್ತಿದ್ದೆ. ನಂಗೆ ಒಂದು ಟೆನ್ಷನ್ ಇತ್ತು, ನಾನು ವೆಯ್ಟ್ ಇನ್ನೂ ಗೇನ್ ಆಗ್ತೇನೆ ಅಂತ. ನಾನು ಕೂತ್ಕೊಂಡ್ರೆ ವೆಯ್ಟ್ ತುಂಬ ಗೇನ್ ಆಗ್ತೇನೆ, ಮತ್ತು ನಾನು ಇಷ್ಟು ತಿಂತೇನೆ. ಓಕೆ, ಸೊ ಬೆಳಿಗ್ಗೆ ವರ್ಕೌಟ್ ಮಾಡ್ತಿದ್ದೆ, ಮತ್ತು ಈವ್ನಿಂಗ್ ಬಂದು ಡಾನ್ಸ್ ಮಾಡ್ತಿದ್ದೆ, ಮನೆ ಹಾಲಲ್ಲೇ ಡಾನ್ಸ್ ಮಾಡ್ತಿದ್ದೆ. ಅದು ವಿಡಿಯೋಸ್ ಇದೆ, ನೀವು ನೋಡಿದ್ರೆ. ಫಸ್ಟ್ ವರ್ಕ್ಡೌನ್ ಹೀಗೇನೋ ಆಯ್ತು ನಂದು, ದೇರ್ ವಾಸ್ ನಥಿಂಗ್. ಫಸ್ಟ್ ವರ್ಕ್ಡೌನ್ ಎಂಡ್ ಆಗೋ ನನಗೆ ಆನ್ಲೈನ್ ವರ್ಕ್ಶಾಪ್ ಬಂತು. ಅದು ಕೂಡ ಕರ್ನಾಟಕದಿಂದ ಹೊರಗಡೆ, ಮಧ್ಯಪ್ರದೇಶದಿಂದ ಆನ್ಲೈನ್. ಬಿಕಾಸ್ ಅಲ್ಲಿ ನಾನು ತುಂಬ ಒಂದು 5 ಇಯರ್ಸ್ ಮುಂಚೆ ವರ್ಕ್ಶಾಪ್ ಮಾಡಿದೆ. ಸೊ ಅವರು ಹೇಳಿದ್ರು ಕೌಶಿಕ್ ಆನ್ಲೈನ್ ವರ್ಕ್ಶಾಪ್ ತೊಗೊಳ್ತೀರಾ ಅಂತ. ಮಾಡ್ಲಿಕ್ಕೆ ಕೆಲಸ ಅಲ್ಲ ಮತ್ತೆ ಅಂತ. ಸೊ ಸ್ಟಾರ್ಟ್ ಮಾಡಿದೆ ಆನ್ಲೈನ್ ವರ್ಕ್ಶಾಪ್ ಕೂಡ. ಇಟ್ ವಾಸ್ ರಿಯಲಿ ಗುಡ್. ನಾನು ಫಸ್ಟ್ ಟೈಮ್ ತೊಗೊಂಡದು, ಇಟ್ ವಾಸ್ ಫನ್. ಆನ್ಲೈನ್ ವರ್ಕ್ಶಾಪ್ ಆದಮೇಲೆ ಅಲ್ಲಿಂದ ಸ್ಲೋಲಿ ನಾನು ಗೊತ್ತಾಯಿತು ರೀಲ್ಸ್ ಎಲ್ಲ ಇದೆ, ರೀಲ್ಸ್ ಎಲ್ಲ ಮಾಡ್ಬೋದು ಕೌಶಿಕ್ ಅಂತ. ಆ ಆನ್ಲೈನ್ ವರ್ಕ್ಶಾಪಲ್ಲಿ ನಾನೇನು ಮಾಡ್ತಿದ್ದೆ ಅಂದರೆ ಬಿಹೈಂಡ್ ದ ಝೂಮ್ ಅಂತ ಮಾಡ್ತಿದ್ದೆ. ಝೂಮ್ ಇಸ್ ಅನ್ ಆ್ಯಪ್ ಆಸ್ ಯು ನೋ. ಸೊ ಝೂಮ್ ಆ್ಯಪ್ದು ಬಿಹೈಂಡ್ ದ ಝೂಮ್ ಅಂತ ನಾನು ಪ್ಲ್ಯಾನ್ ಮಾಡಿದೆ. ಓಕೆ, ಸೊ ಬಿಹೈಂಡ್ ದ ಝೂಮಲ್ಲಿ ಏನಾಗ್ತಿದೆ ಅಂದರೆ ನಾನು ಆ ವರ್ಕ್ಶಾಪಲ್ಲಿ ಬಿಹೈಂಡ್ ದ ಕ್ಯಾಮ್ರಾ ಏನೆಲ್ಲ ವರ್ಕ್ ಮಾಡ್ತಿದ್ದೆ ನೋಡಿ, ಅದನ್ನು ಎಡಿಟ್ ಮಾಡಿ ಪೋಸ್ಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ಇನ್ಸ್ಟಾಗ್ರಾಮಲ್ಲಿ. ಆವಾಗ ರೀಲ್ ಇರಲಿಲ್ಲ, ಖಾಲಿ ಫೀಡ್ ಇತ್ತು. ಪೋಸ್ಟ್ ಮಾಡಿ ಸ್ಟಾರ್ಟ್ ಮಾಡಿದೆ. ಆವಾಗ ನನಗೆ ಏನಾಯಿತು, ಡೈಲಿ ಶೂಟ್ ಮಾಡೋದು, ಅಲ್ಲೇ ಎಡಿಟ್ ಮಾಡೋದು, ಅಲ್ಲೇ ಪೋಸ್ಟ್ ಮಾಡೋದು ಹ್ಯಾಬಿಟ್ ಆಯಿತು. ಮತ್ತೆ ರೀಲ್ ಬಂತು. ರೀಲ್ ಬರುವಾಗ ಏನಾಯಿತು, ಆನ್ಲೈನ್ ವರ್ಕ್ಶಾಪ್ ಏನಾಯಿತು, ಸ್ಟಾಪ್ ಆಯಿತು ಆಫ್ಕೋರ್ಸ್. ಸೊ ಆಫ್ಲೈನ್ ಎಲ್ಲ ಸ್ಟಾರ್ಟ್ ಆಯಿತಾ. ಆವಾಗೊಂದು ಮಂಗಳೂರದ್ದು ನಿಯರ್ ಬೈ ಒಂದು ಸ್ಟುಡಿಯೋ ಇತ್ತು. ಸೊ ಅಲ್ಲಿ ರೆಗ್ಯುಲರ್ ಬ್ಯಾಚ್ ತೊಗೊಳ್ತಿದ್ದೆ, ಮತ್ತು ಪರ್ಸನಲ್ ಸೆಷನ್ ತೊಗೊಳ್ತಿದ್ದೆ. ಆ ಟೈಮಲ್ಲಿ ನನಗೆ ಆ ಗ್ಯಾಪಲ್ಲಿ ಮಂಗಳೂರಲ್ಲಿ ತುಂಬ ಮಂದಿ ಡಾನ್ಸ್ ಕ್ರಿಯೇಟರ್ಸ್, ಚಿಕ್ಕ ಡಾನ್ಸ್ ಕ್ರಿಯೇಟರ್ಸ್ ಎಲ್ಲ ಹುಡ್ಕೊಂಡಿದ್ರು. ನಮ್ಮದು ಟೀಮ್ ಅವರು ಸುಮಿತ್ ಮತ್ತು ಸಾಧನಾ ಏನೋ ಬೇರೆ ಟೀಮಲ್ಲಿದ್ದರು. ಅವ್ರು ದೇ ವರ್ ನಾಟ್ ಕ್ರಿಯೇಟರ್ ಟೈಪ್ಸ್. ಸೊ ಆವಾಗ ಅದಾದಮೇಲೆ ಖುಷಿ ನಂಗೆ ತುಂಬ ಮೊದಲು ಗೊತ್ತಿತ್ತು. ಖುಷಿ ರೀಸೆಂಟ್ಲಿ ಅಂದರೆ ಒಂದು 2-3 ಇಯರ್ಸ್ಗಿಂತ ಮೊದಲು ನಮ್ಮನ್ನು ಜಾಯ್ನ್ ಆಗಿದ್ದು. ನಾಟ್ ದ್ಯಾಟ್ ಆನ್ಲೈನ್ ಕೋವಿಡ್ ಫೇಸಲ್ಲಿ ಜಾಯ್ನ್ ಆಗಿರಲಿಲ್ಲ. ಸೊ ಇವರು ಆ ಟೈಮಲ್ಲಿ ಏನು ಮಾಡಿದೆ, ಇವರೆಲ್ಲ ಕ್ರಿಯೇಟರ್ಸ್ ನಾನು ಕಾಲ್ ಮಾಡಿ ಕರೆದೆ. ಈ ಥರ ಒಂದು ಪ್ಲ್ಯಾನ್ ಮಾಡಿದೆ, ಸುಮ್ಮನೆ ಬನ್ನಿ ವಿಲ್ ಡಾನ್ಸ್ ಟುಗೆದರ್, ವಿಡಿಯೋ ಮಾಡೋಣ ಅಂತ. ಸೊ ಹಾಗೆ ಸ್ಟಾರ್ಟ್ ಮಾಡಿದ್ದು. ಅದಕ್ಕಿಂತ ಮೊದಲು ನನಗೆ ಯಾರ್ದು ಪರಿಚಯ ಇರಲಿಲ್ಲ ಎಕ್ಸೆಪ್ಟ್ ಖುಷಿ ಒಬ್ಳು ಬಿಟ್ಟರೆ ಸುಮಿತ್ ಗೊತ್ತಿರಲಿಲ್ಲ, ಸಾಧನಾ ಗೊತ್ತಿರಲಿಲ್ಲ, ಸಮನ್ವಿ ಗೊತ್ತಿರಲಿಲ್ಲ, ಯಾರು ಕೂಡ ಗೊತ್ತಿರಲಿಲ್ಲ ನನಗೆ. ಸಾಧನೆ ಯಾವಾಗ ನಿಮಗೆ? ಅದೇ 2000 ಲಾಕ್ಡೌನ್ ಟೈಮಲ್ಲಿ 2020 ಅವಳದು ಯಾವುದೋ ಒಂದು ಟೀಮಲ್ಲಿದ್ದು. ಆ ಟೀಮಿಂದ 4 ಮಂದಿ ಬಂದಿದ್ರು. ಆ ಟೀಮ್ ಬಿಟ್ಟು, ನಾನು ಹೇಳಿದಲ್ಲ ಟೀಮ್ ಬಿಡ್ಲಿಕ್ಕೆ, ದೇ ಜಸ್ಟ್ ವಾಂಟೆಡ್ ಟು ಕಮ್, ದೇ ಕೇಮ್. ಓಕೆ, ಸೊ ಆ ಟೀಮ್ ಬಿಟ್ಟು ಅಲ್ಲಿ ಬಂದದ್ದು. ಐ ಸ್ಟಿಲ್ ರಿಮೆಂಬರ್, ಎಲ್ಲ ಇಂಟರ್ವ್ಯೂಲಿ ಹೇಳ್ತೇನೆ. ಅವ್ಳು ಫಸ್ಟ್ ಬರುವಾಗ 3 ಮಂತ್ಸ್ ನನ್ನ ಮುಖ ನೋಡಲಿಲ್ಲ, ಹೆದರಿಕೆ. ನನ್ನ ಹತ್ರ ಮಾತಾಡ್ತಿರಲ್ಲ ಹೀಗೆ, ಹೌದಾ ಸರ್, ಓಕೆ ಸರ್, ಹಾಂ ಸರ್, ಹಾಗೆ. ಇಟ್ ವಾಸ್ ಫನ್. ಅಂಡ್ ತುಂಬಾ ಕಾಂಪ್ಲಿಮೆಂಟ್ಸ್ ಬರುತ್ತಲ್ವಾ ಸಾಧನಾ ಅಂಡ್ ಕೌಶಿಕ್? ಹೌದೌದು, ಇಡೀ ಕರ್ನಾಟಕ ಕನ್ಫ್ಯೂಸ್ ಆಗಿದ್ದಾರೆ. ಯಾವ ಲೆವೆಲ್ ಕನ್ಫ್ಯೂಸ್ ಆಗಿದ್ದಾರೆ ಅಂದರೆ, ರೀಸೆಂಟ್ಲಿ ನಂಗೊಂದು ಶೋಯಿಂದ ಕಾಲ್ ಬಂದಿತ್ತು, ಹೆಸರು ಹೇಳಲಿಕ್ಕೆ ಆಗೋದಿಲ್ಲ. ಆ ಶೋ ಗಂಡ ಹೆಂಡತಿ ಟೈಪ್ ಶೋ, ಗೊತ್ತಾಯಿತು ಯಾವುದಂತೆ ನಿಮಗೆ. ಕೌಶಿಕ್ ನೀವು ಮ್ಯಾರಿಡ್ ಅಲ್ಲ, ಈ ಶೋಗೆ ಬನ್ನಿ ಅಂತ. ಐ ಟೋಲ್ಡ್ ಸರ್, ಇಲ್ಲ ಸರ್ ನಾವು ಮ್ಯಾರಿಡ್ ಅಲ್ಲ. ಸೊ ಇನ್ನೊಂದು ಥಿಂಗ್, ನಾವು ಡೇಟಿಂಗ್ ಕೂಡ ಅಲ್ಲ, ನಾವು ಕಮಿಟೆಡ್ ಕೂಡ ಅಲ್ಲ, ಪ್ಲೀಸ್ ಕನ್ಫ್ಯೂಸ್ ಆಗಬೇಡಿ. ಸೊ ಅದಾಯಿತು. ನಾನು ಕಾಲ್ ಇಟ್ಟು ಸಾಧನಾ ಕಾಲ್ ಮಾಡಿದೆ. ಸಾಧನಾ ಹೀಗೆ ಕಾಲ್ ಬಂತು ಕನ್ನಡ ಚಾನಲಿಂದ, ಈ ಥರ ನಾನು ಮತ್ತೆ ನೀನು ಶೋ, ಹೋಗುವ ಸರ್, ಡನ್ ಹೋಗುವ. ಎಂತ ಹೋಗೋದು, ಹೋಗ್ಬೇಕಾದ್ರೆ ನಾನು ಮತ್ತೆ ನೀನು ಮದುವೆ ಹೋಗುವ ಇಲ್ಲ ಅಂತೆ.
ಓಕೆ. ಸೊ ಆ ಲೆವೆಲ್ ಕನ್ಫ್ಯೂಸ್ ಆಗಿದ್ದಾರೆ. ಬಟ್ ನಾವು ಇದುವರೆಗೆ ಏನು ಶಿ ಇಸ್ ಮೈ ಸ್ಟೂಡೆಂಟ್ ಅಷ್ಟೇ, ನಾವು ರೀಲ್ ಮಾಡ್ತೇವೆ, ಬಟ್ ಎಲ್ಲರೂ ಗುಡ್ ಆ ಥರ ಫ್ರೆಂಡ್ಸ್ ಅಷ್ಟೇ. ಕಮೆಂಟ್ ಮಾಡಿ ಹೌದೌದು. ನಿಮ್ಗೆ ನಮ್ ಅನ್ಸಲ್ವಾ ಕೆಮಿಸ್ಟ್ರಿ ಅಂತ? ಇಲ್ಲ ನಮ್ ಕೆಮಿಸ್ಟ್ರಿ ಚೆನ್ನಾಗಿದೆ. ಅಂಡ್ ಕೆಮಿಸ್ಟ್ರಿ ಅದೇ ಹೇಳಿದಲ್ಲ, ಯಾವ ಲೆವೆಲ್ ಚೆನ್ನಾಗಿದೆ ಅಂದ್ರೆ ಹೀಗೆ ಕೊರಿಯೋಗ್ರಫಿ ಮಾಡ್ತೇವೆ, ಹೀಗೆ ಶೂಟ್ ಮಾಡ್ತೇವೆ, Okay. ಅಷ್ಟೇ ಅಷ್ಟೇ. ಅಷ್ಟೇ. ಅಂಡ್ ನೆಕ್ಸ್ಟ್ ಅದೇ ನೀವು ಹೇಳಿದ್ರಿ ರೀಲ್ಸ್ ಅಂತ ಹೇಳಿದ್ರಿ. ರೀಲ್ಸ್ ಬರೋಕ್ಕಿಂತ ಮುಂಚೆ ಟಿಕ್ ಟಾಕ್ ಇತ್ತಲ್ವಾ, ಸೊ ಅದನ್ನು ಯೂಸ್ ಇಲ್ಲ ಮಾಡಿ. ಎಂತ ಮಾಡಿ ನಂಗೆ ಗೊತ್ತಿರಲಿಲ್ಲ. ಅದು ಮತ್ತೆ ಆ ಟೈಮಲ್ಲಿ ಬಿಸಿ ಆಗಿದೆ ನಾನು. ಬಿಸಿ ಅಂದ್ರೆ ಕೊರಿಯೋಗ್ರಾಫರ್ ಅಲ್ಲ, ಆಗ ಸ್ಟುಡಿಯೋಗೆ ಹೋಗೋದು, ಕೊರಿಯೋಗ್ರಫಿ ಮಾಡೋದು ಅದರಲ್ಲೇ ಬಿಸಿ ಆಗಿದೆ. ಸೊ ಆ ಟೈಮಲ್ಲಿ ನಂಗೆ ಗೊತ್ತಿರಲಿಲ್ಲ. ಮತ್ತೆ ಆ ಟೈಮಲ್ಲಿ ನಾನು ಪ್ರೊಡಕ್ಷನ್ಗೆ ವರ್ಕ್ ಮಾಡ್ತಿದ್ದೆ, ಕೊರಿಯೋಗ್ರಫಿ ಜೊತೆ ಪ್ರೊಡಕ್ಷನ್ ವರ್ಕ್ ಮಾಡ್ತಿದ್ದೆ, ಎಲ್ಲ ಕೆಲಸ ಮಾಡ್ತಿದ್ದೆ. ಸೊ ಅದೇ ನಿಮ್ಗೆ ನೀವು ಡಾನ್ಸರ್ ಕೂಡ ಹೌದು, ಕೊರಿಯೋಗ್ರಾಫರ್ ಕೂಡ ಹೌದು, ಇನ್ನು ಏನೆಲ್ಲ ಟ್ಯಾಲೆಂಟ್ ಇದೆ ನಿಮ್ಮಲ್ಲಿ ಅಂತ. ಅದೇ ಅಷ್ಟೇ, ಮತ್ತೇನಿದೆ. ಮತ್ತೆ ಅದೇ ಪ್ರೊಡಕ್ಷನ್, ನನಗೆ ಡೈರೆಕ್ಷನ್ ಎಲ್ಲ ಇಷ್ಟ, ಬಟ್ ಫ್ರೀ ಇದ್ರೆ ಮಾಡ್ತಾನೆ. ಮತ್ತೆ ಅದೇ ಹಿಡನ್ ಟ್ಯಾಲೆಂಟ್ಸ್. ಆ? ಹಿಡನ್ ಟ್ಯಾಲೆಂಟ್. ಅಷ್ಟೇ, ಹಿಡನ್ ಟ್ಯಾಲೆಂಟ್ಸ್ ಮತ್ತೇನಿಲ್ಲ. ಮತ್ತೆ ಇಲ್ಲಪ್ಪ ಹಾಗಿಲ್ಲ. ಮತ್ತೆ ಇಲ್ಲ, ಸೀರಿಯಸ್ಲಿ ಇಲ್ಲ, ನಾನು ಎಂತ ಮಾಡುದಿಲ್ಲ. ಮತ್ತೆ ನಾನು ಕೂತ್ಕೊಳ್ಳೋದು. ಮತ್ತೆ ಯಾವುದೋ ಒಂದು ಶೋ ಅಲ್ಲಿ ಕೇಳ್ಪಟ್ಟೆ ನೀವು ಸಿಂಗರ್ ಅಂತೆ. ಅದು ಇಲ್ಲ ಇಲ್ಲ ಇಲ್ಲ. ಅಂದ್ರೆ ಮೊದ್ಲು ಯಾವಾಗ ಗೊತ್ತಾ ಸಿಂಗರ್, ಐ ಥಿಂಕ್ ನಿಮ್ಗೆ ಗೊತ್ತಿರ್ಬೋದು, ಪ್ರತಿಭಾ ಕಾರಂಜಿ ಎಲ್ಲ ಆಗ್ತಿತ್ತಲ್ಲ ಮೊದಲು. ಅವಾಗ ನಾನು ಸಿಂಗ್ ಮಾಡೋದು, ಅದು ಕೂಡ ಯಾರಿಗೆ, ಈಗ ಅಲ್ಲಿ ಪ್ರತಿಭಾ ಕಾರಂಜಿಯಲ್ಲಿ ಡಾನ್ಸ್ಗೆಲ್ಲ ಮ್ಯೂಸಿಕ್ ಹಾಕ್ಲಿಕ್ಕೆಲ್ಲ ಸಿಂಗಿಂಗ್ ಟೀಮ್ ಇರ್ತಿತ್ತು. ಆ ಸಿಂಗಿಂಗ್ ಟೀಮಲ್ಲಿ ನಾನು ಕೂಡ ಹಾಡ್ತಿದ್ದೆ. ಸೊ ಅದು ಗುಂಪಿನಲ್ಲಿ ಗೋವಿಂದ ಅಷ್ಟೇ. ಬಟ್ ಇವಾಗ ಒಂದು ಹಾಡ್ಬೋದಲ್ವಾ? ಏ, Fans chance ಗೋಸ್ಕರ. ಇಲ್ಲ. ಇಲ್ಲಪ್ಪ ನಂಗೆ ಮತ್ತೆ ನಿಮ್ದು ಸುಮ್ಮನೆ ಇಲ್ಲ, ಇಲ್ಲ. ಮೈಕ್ ಹಾಳಾಗ್ತದೆ. Mind ಸತ್ಯ. ಅಲ್ಲಿ ಯಾವ್ದಾದ್ರು song ಇಲ್ಲ, ಹಾಡಿ. ಮೈಕ್ ಹಾಳಾಗ್ತದೆ ಸೀರಿಯಸ್ಲಿ. ನಂಗೆ ಮೈಕ್ ಇದು ಟೆನ್ಷನ್. One line ಅಷ್ಟೇ ನೋಡಿ. ಇಲ್ಲ, ನನ್ಗೆ ಯಾವ್ದು ಹಾಡುದು, ಎಂತ ಹೇಳುದು, Trending song ಯಾವ್ದಾದ್ರು? ಶೇ ಇಲ್ಲಪ್ಪ, ನಾನು ಎಂತ ಹಾಡುದು. ರೀಸೆಂಟ್ಲಿ ಮಾಯಾವಿ ಸಾಂಗ್ ಬಂತಲ್ವಾ, ಅದನ್ನ ಹಾಡಿ. ಅದು ಬೇಡ, ಅಷ್ಟು ಚಂದ ಹಾಡ ನಾನು ಹಾಳು ಮಾಡೋದು ಬೇಡ. ಸೋತೆ ಹೋದೆ. ಅದು ಗ್ಯಾರಂಟಿ ಟ್ರೋಲ್ ಆಗ್ತದೆ. ಅದು ಬೇಡ ಅಂತ. ಬೇರೆ ಏನಾದ್ರು ಹೇಳಿ, ಬೇರೆ ಸಾಂಗ್ ಯಾವ್ದಾದ್ರು. ಆಗ ಅಷ್ಟು ಮಾಯಾವಿ ತುಂಬಾ ಚಂದ ಸಾಂಗ್, ಅದನ್ನ ಹಾಳು ಮಾಡೋದು ಬೇಡ. ಸರಿ, ದ್ವಾಪರ ಹಾಡಿ. ಅದು ವಿಡಿಯೋ ನೋಡಿದ್ರ, ಒಂದು ಮಂಗಳೂರು ಯಾರೋ ಒಂದು ದ್ವಾಪರ ಹಾಡಿ, ಅದು ನೆಕ್ಸ್ಟ್ ಟ್ರೆಂಡ್ ಆಗಿತ್ತು. ಗಲೀಜ್ ಹಾಡಿ. ನೋ ನಾನು ಹಾಡೋದಿಲ್ಲ, ಬೇಡ ಸತ್ಯ. ಬಾತ್ರೂಮ್ ಅಲ್ಲಿ ಹಾಡ್ತೇನೆ, ಆಕ್ಚುಲಿ ಒಳ್ಳೆ ಹಾಡ್ತೇನೆ ನಾನು. ಬಾತ್ರೂಮ್ ಹಾಡೋದಕ್ಕೆ ನಾನು ಕೆಲವೊಮ್ಮೆ ರ್ಯಾಪ್ ಮಾಡ್ತೇನೆ. ಓಕೆ, ರ್ಯಾಪ್ ಕೂಡ ನಂಗೆ ನೆನಪು ಬರ್ತಿಲ್ಲ ಆಕ್ಚುಲಿ. ನಂಗೆ ನೆನಪು ಬಂದರೆ ಗ್ಯಾರಂಟಿ ಹಾಡ್ತಿದ್ದೆ. ಐ ಹ್ಯಾವ್ ಮೈ ಕನ್ನಡ ರ್ಯಾಪ್ ಅದು ನಂಗೆ ತುಂಬಾ ಇಷ್ಟ. ನೀವು ನನ್ನ ಪ್ರೊಫೈಲ್ ನೋಡಿದ್ರೆ ಎವ್ರಿ ಟೈಮ್ ನಾನು ರ್ಯಾಪ್ ಹಾಕ್ತಿರ್ತೇನೆ. ರ್ಯಾಪ್ ಸಾಂಗ್ ನಂದು ಫಸ್ಟ್ ಫೇವ್ರೇಟ್ ಇಸ್ ನಾನಿದ್ದ ಗೆಲುವು ಕನ್ನಡ, ನಾನಿದ್ದ ಒಲವು ಕನ್ನಡ, ನಾನಿದ್ದ ಬಗ್ಗೆ ನೋಡು. ಸೊ ಅದು ನಂದು ಫೇವ್ರೇಟ್ ಸಾಂಗ್. ರಾಹುಲ್ ಡಿಟ್ಟೋ, MC ಬಿಜ್ ಅವ್ರು ಹಾಡಿದ್ದು. ಸೊ ನನ್ನ ಫೇವ್ರೇಟ್ ಆರ್ಟಿಸ್ಟ್ ಅವರು ಕನ್ನಡದಲ್ಲಿ. ಸೊ ಅವ್ರದ್ದೆಲ್ಲ ಹಾಡಿದ್ದೆ. ಆ್ಯಂಡ್ ಐ ಮೀನ್ ಮಾಡಿದ್ದೆ, ಕೇಳಿದ್ದೆ. ನಂದು ಯಾವಾಗಲೂ ನನ್ನ ಸ್ಟೋರಿಯಲ್ಲಿ ಏನಾದರೂ ಹಾಕಿದ್ರೆ, ಸಮಥಿಂಗ್ ಮೋಟಿವೇಶನಲ್ ಪ್ರಾಜೆಕ್ಟ್ ಏನಾದಿದ್ರೆ, ನಾನು ಅದೇ ಸಾಂಗ್ ಹಾಕೋದು. ಕನ್ನಡ 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 ನಮ್ಮ ಕನ್ನಡ ಕನ್ನಡ. ದಟ್ ಈಸ್ ನನ್ನ ಫೇವ್ರೇಟ್ ಸಾಂಗ್ ಅದು. ಸೊ ನೀವು ಡಾನ್ಸರ್ ಅಲ್ವಾ? ಸೊ ನಾರ್ಮಲಿ ಡಾನ್ಸರ್ ಹಾಗೂ ಪಿಲಿ ಡ್ಯಾನ್ಸ್ಗೆ ಡಿಫ್ರೆನ್ಸ್ ಇರುತ್ತೆ ಅಲ್ವಾ? ತುಂಬಾ ಡಿಫ್ರೆನ್ಸ್ ಇದೆ. ಪಿಲಿ ಡ್ಯಾನ್ಸ್ ಅಂದ್ರೆ ಪ್ರಾಬಬ್ಲಿ ಗೊತ್ತಾಗ್ಲಿಕ್ಕಿಲ್ಲ. ಸೊ ಟೈಗರ್ ಡ್ಯಾನ್ಸ್ ಅಲ್ವಾ? ಸೊ ನೀವು ಮಾಡಿರುವಂತಹ ಪಿಲಿ ಡ್ಯಾನ್ಸ್ಗಳು ತುಂಬಾ ಅಂದ್ರೆ ಮಿಲಿಯನ್ ಗಟ್ಟಲೆ ಓಡುತ್ತೆ. ಸೊ ಅದೇನು ಟ್ರಿಕ್ಸ್ ಇರ್ಬೋದು ಅಂತ? ಇಲ್ಲ, ಹಾಗೆಂತಿಲ್ಲ. ಅದು ನಾನು ಡೈರೆಕ್ಟ್ ಆಗಿ ಹೇಳೋದಾಗ, ನಾನು ಮಾಡಿದಕ್ಕಿಂತಲೂ ನಿಮ್ದು ಟೀಮಲ್ಲಿ ಖುಷಿ ಅಂತ ಇದ್ದಾಳೆ. ಖುಷಿ ಮಾಡೋದು ಫಿಲಿಯನ್ ನೋಡ್ಲಿಕ್ಕೆ ತುಂಬಾ ಚಂದ. ಓಕೆ, ಅಂದ ಇಟ್ಸ್ ವೆರಿ ಅಟ್ರಾಕ್ಟಿವ್. ಓಕೆ, ಮತ್ತೆ ನನ್ಗೆ ಅಷ್ಟು ಗೊತ್ತಿಲ್ಲ ಟೈಗರ್ ಡಾನ್ಸ್ ಬಗ್ಗೆ. ನಾನು ಒಮ್ಮೆ ಹಾಕಿದ್ದೆ, ಹುಲಿ ಹಾಕಿದ್ದೆ, ಅದು ಕೂಡ 2011 ಸೊ ಅವಾಗ ಹಾಕಿದ್ದು. ನಂಗೆ ಅಷ್ಟು ಗೊತ್ತಿರಲಿಲ್ಲ, ಅಷ್ಟು ಅವೇರ್ನೆಸ್ ಇಲ್ಲ ಅದ್ರ ಬಗ್ಗೆ. ನಾನು ಇನ್ನೊಂದು ಜಾಸ್ತಿ ಎಕ್ಸ್ಪ್ಲೋರ್ ಮಾಡಿದ್ದು ಮೇ ಬಿ ಖುಷಿಯಿಂದಾನೆ. ಖುಷಿ ಕಲಿಸ್ತಿದ್ಲು ನನಗೆ. ಮತ್ತೆ ನಾವು ಶೋಕೇಸ್ ಪ್ರಿಪೇರ್ ಆಗುವ ಖುಷಿ ಟೀಚ್ ಮಾಡ್ತಿದ್ಲು. ಆ್ಯಂಡ್ ಇನ್ನೊಂದು ಏನಂದ್ರೆ, ಐ ಥಿಂಕ್ ನಮ್ಮ ಕರ್ನಾಟಕ ಆಡಿಯನ್ಸ್ಗೆ ಅದ್ರ ಬಗ್ಗೆ ಅಷ್ಟು ನಾಲೆಜ್ ಇಲ್ಲ ಅಲ್ಲ. ಸೊ ಅವ್ರಿಗೆ ಅದು ನೋಡುವಾಗ ತುಂಬ ಅಟ್ರಾಕ್ಟಿವ್ ಫೀಲ್ ಆಯಿತು ಮೇ ಬಿ. ಆ್ಯಂಡ್ ಅಷ್ಟೇ ಇರೋದು, ಟ್ರಿಕ್ಸ್ ಏನಿಲ್ಲ. ನಾವು ಇದ್ದದನ್ನು ಇದ್ದಾಗೆ ಪ್ರೆಸೆಂಟ್ ಮಾಡಿದ್ವಿ. ಇನ್ನೊಂದು ಮಿಕ್ಸಿಂಗ್ ಮಾಡ್ತಿದ್ವಿ. ಸೊ ಮಿಕ್ಸಿಂಗ್ ಅದು ಕೂಡ ಹಿಂದಿ ಸಾಂಗ್ಗೆ ಅಥವಾ ಕನ್ನಡ ಸಾಂಗ್ಗೆ ಮಿಕ್ಸ್ ಮಾಡ್ತಿದ್ವಿ. ಸೊ ಅದು ಅಟ್ರಾಕ್ಟಿವ್ ಫೀಲ್ ಆಯ್ತು ಎಲ್ರಿಗೂ. ಲೇಲೆಪಾಡಿ ಸಾಂಗ್ ಲೇಲೆಪಾಡಿ ಮಿಕ್ಸ್ ಮಾಡಿದೆ. ಹೌದು, ಅದು ಚಿಕ್ಕ ಬೆಟ್ಟ. ಸೂಪರ್ ಆಗಿ ಬಂದಿತ್ತು ಮಾತ್ರ. ಅಂಡ್ ಅದು ಕೂಡ ಜಾಸ್ತಿ ವೈರಲ್ ಆಗಿದೆ. ಅದು ಕೂಡ ಹೆವಿ ವೈರಲ್. ಅದು ಫುಲ್ ಸೀಕ್ವೆನ್ಸ್ ಕೂಡ ಒಳ್ಳೆ ವೈರಲ್ ಆಗಿತ್ತು ಬಿಕಾಸ್ ಆಫ್ ದಟ್ ಪಿಲಿ ಓನ್ಲಿ. ಬಟ್ ಅದು ಫುಲ್ ಸಾಂಗ್ ಪೋಸ್ಟ್ ಮಾಡಿಲ್ಲ ಅಂತ. ಮಾಡಿದೆ, ಯೂಟ್ಯೂಬ್ ಅಲ್ಲಿ ಬಂದಿದೆ, ಫುಲ್ ಸಾಂಗ್ ಬಂದಿದೆ. ಅದು ಇವ್ರದ್ದು ಬೀಟ್ ಕಿಂಗ್ ಪ್ರೊಡಕ್ಷನ್ ಚಾನಲ್ ಅಲ್ಲಿ ಫುಲ್ ಸಾಂಗ್ ಇದೆ ನಿಮ್ಗೆ. ಹಾಗೆ ಅದು ಯೂಟ್ಯೂಬ್ ಚಾನಲ್ ಕೂಡ ಓಪನ್ ಎಸ್ ಇದೆ ಯೂಟ್ಯೂಬ್ ಚಾನಲ್ ಇದೆ. ಸುಮಾರು ವರ್ಷದ ಹಿಂದೆನೇ ಯಾ 2017 ಅಲ್ಲಿ ಓಪನ್ ಮಾಡಿದ್ದೇನೆ. ಮತ್ತೆ ಸಿಲ್ವರ್ ಪ್ಲೇ ಬಟನ್ ಇದೆ. ಓಕೆ ಓಕೆ. ಅಂದ್ರೆ ಬ್ಲಾಗ್ಸ್ ಎಲ್ಲ ಮಾಡ್ತಾ ಇದ್ದೀರಾ? ಮೊದಲು ತುಳುವಲ್ಲಿ ಬ್ಲಾಗ್ಸ್ ಮಾಡ್ತಿದ್ದೆ. ಮತ್ತೆ ಇವಾಗ ನಾನು ರೀಸೆಂಟ್ಲಿ ಕನ್ನಡ ಬ್ಲಾಗಿಂಗ್ ಸ್ಟಾರ್ಟ್ ಮಾಡಿದ್ದೇನೆ. ಒಂದು 3-4 ಡೇಸ್ಗಿಂತ ಮುಂಚೆ ಒಂದು ಕನ್ನಡ ಬ್ಲಾಗ್ ಹಾಕ್ತೆ. ಇವಾಗ ಟೈಮ್ ಸಿಗ್ತಿಲ್ಲ, ಅದೇ ಪ್ರಾಬ್ಲಮ್. ಅಂದ್ರೆ ಬ್ಲಾಗ್ ಎಡಿಟಿಂಗ್ ಅಲ್ಲ, ಎಡಿಟರ್ ಮಾಡೋದಕ್ಕಿಂತ ನಾವು ಮಾಡಿದ್ರೆ ಚಂದ. ಸೊ ನನಗೆ ಟೈಮ್ ಸಿಗ್ತಿಲ್ಲ. ಬಟ್ ನಾನು ಕನ್ನಡ ಬ್ಲಾಗ್ಸ್ ಸ್ಟಾರ್ಟ್ ಮಾಡ್ತೇನೆ. ನಂದು ರೆಗ್ಯುಲರ್ ಲೈಫ್ ಅಥವಾ ನನಗೆ ಪ್ರಾಜೆಕ್ಟ್ ಹೋಗೋದು ಅಥವಾ ನಾವು ಒಂದು ಪ್ರಾಜೆಕ್ಟ್ ಹೇಗೆ ಪ್ರಿಪೇರ್ ಆಗ್ತೇವೆ ಎಲ್ಲ ನಾನು ಬ್ಲಾಗ್ ಮಾಡಿ ಹಾಕಬೇಕು ಅಂತ ತಿಳ್ಕೊಂಡಿದ್ದೇನೆ.
ಬರ್ತದಿಲ್ಲೋ ಗೊತ್ತಿಲ್ಲ. ಬಟ್ ಕೌಶಿಕ್ ಸುವರ್ಣ ಅವರಿಗೆ ಸೋಷಿಯಲ್ ಮೀಡಿಯಾ ಸಿಕ್ಕಾಪಟ್ಟೆ ಅಂದ್ರೆ ತುಂಬಾ ಹೆಲ್ಪ್ಫುಲ್ ಆಗಿದೆ. ತುಂಬಾ ಅಫ್ಕೋರ್ಸ್ ತುಂಬಾ ಸೋಷಿಯಲ್ ಮೀಡಿಯಾ ಲೈಫ್ ಕೊಡ್ತು, ನಮ್ಗೆ ಲೈಫ್ ಕೊಡ್ತು. ಮತ್ತೆ ಏನೋ ನಮ್ಮ ಫ್ಯಾಮಿಲಿಗೂ ಸಪೋರ್ಟ್ ಮಾಡ್ತು ತುಂಬಾ. ಏನೋ ಸೋಷಿಯಲ್ ಮೀಡಿಯಾ ಇವತ್ತು ನಾನು ಏನಿದೆ ನೋಡಿ, ದಿಸ್ ಆಲ್ ಬಿಕಾಸ್ ಆಫ್ ಸೋಷಿಯಲ್ ಮೀಡಿಯಾ. ಅಂಡ್ ಪಾಸಿಟಿವ್ ಇದೆ, ಅಲ್ಲಿ ನೆಗೆಟಿವ್ ಕೂಡ ಇದೆ ಅಲ್ವಾ? ಇದೆ, ಬಟ್ ನನಗೆ ಅದೇ ನಾನು ಹೇಳಿದೆ ರೀಸೆಂಟ್ ಇಂಟರ್ವ್ಯೂಸ್ ಅಲ್ಲಿ ಹೇಳಿದೆ, ನೆಗೆಟಿವ್ ಇಟ್ಸ್ ಫೈನ್. ನನಗೆ ನೆಗೆಟಿವ್ ಕಮೆಂಟ್ ಮಾಡೋರ್ ಮೇಲೆ ಏನು ಕೋಪ ಬರೋದಿಲ್ಲ, ಯಾಕಂದ್ರೆ ಅವರ ಪರ್ಸ್ಪೆಕ್ಟಿವ್ ಅವ್ರು ಮಾಡೋದಲ್ಲ. ನಾನೊಂದು ಸೋಷಿಯಲ್ ಮೀಡಿಯಾದಲ್ಲಿ ಇದ್ದೇನೆ, ನಾನೊಂದು ಪೋಸ್ಟ್ ಹಾಕುತ್ತೆ, ನಾನು ಇಷ್ಟು ಓಪನ್ ಆಗಿ ಹಾಕ್ತೇನೆ. ನಾನು ಖಾಲಿ ಪಾಸಿಟಿವಿಟಿ ತಗೊಂಡ್ರೆ ಒಳ್ಳೇದಲ್ಲ. ಒಂದು ಓಪನ್ ಆಗಿ ಪೋಸ್ಟ್ ಮಾಡ್ತಿದ್ದೇನೆ ಅಂದ್ರೆ ಪಾಸಿಟಿವಿಟಿ ಕೂಡ ತಗೊಳ್ಬೇಕು, ನೆಗೆಟಿವಿಟಿ ಕೂಡ ತಗೊಳ್ಬೇಕಲ್ಲ. ಅದಕ್ಕೆ ರೆಡಿ ಇದ್ರೆ ಮಾತ್ರ ನಾನು ಓಪನ್ ಆಗಿ ಪೋಸ್ಟ್ ಮಾಡ್ಬೇಕು, ಇಲ್ಲದ್ರೆ ಮಾಡಬಾರ್ದು. ನಾನಿಲ್ಲಿ ರೆಡಿ ಇದ್ದೇನೆ, ನನಗೆ ಪಾಸಿಟಿವಿಟಿ ಕೊಡಿ, ನೆಗೆಟಿವಿಟಿ ಕೊಡಿ ಅಂತ ಎಲ್ಲ ತಗೊಳ್ತೇನೆ ನಾನು. ನೆಗೆಟಿವಿಟಿ ಇಟ್ಸ್ ಫೈನ್, ಲೈಕ್ ಅದನ್ನು ಕೂಡ ಪಾಸಿಟಿವ್ ಆಗಿ ತಗೊಳ್ತೇನೆ. ಯಾಕಂದ್ರೆ ಒಬ್ರು ಯಾರೋ ಒಂದು ನೆಗೆಟಿವ್ ಕಮೆಂಟ್ ಮಾಡಿದ್ರೆ ನನ್ನ ವಿಡಿಯೋಗೆ, ಅವ್ರಿಗೆ ಗೊತ್ತಿಲ್ಲದೆ ಮಾಡಿರ್ಬೋದು, ಅಥವಾ ಗೊತ್ತಿದ್ದು ಮಾಡಿರ್ಬೋದು, ನಾಲೆಜ್ ಇಲ್ಲದೆ ಮಾಡಿರ್ಬೋದು, ಅಥವಾ ಈಗ ಅವ್ರದ್ದು ಸರೌಂಡಿಂಗ್ ಐ ಡೋಂಟ್ ನೋ ರೈಟ್. ಈಗ ನನಗೆ ಯಾರೋ ನೆಗೆಟಿವ್ ಕಮೆಂಟ್ ಒಬ್ಬನ ಹುಡುಗ ಅಥವಾ ಹುಡುಗಿ ಮಾಡ್ತಿದ್ದಾರೆ, ಅವ್ರದ್ದು ಸರೌಂಡಿಂಗ್ ಅಲ್ಲಿ ಏನ್ ನಡೀತಿದೆ ನಮ್ಗೆ ಗೊತ್ತಿಲ್ಲ ಅಲ್ಲ. ವಾಟ್ ಹೀ ಈಸ್ ಗೋಯಿಂಗ್ ಥ್ರೂ ಆರ್ ವಾಟ್ ಶೀ ಈಸ್ ಗೋಯಿಂಗ್ ಥ್ರೂ ವಿ ಡೋಂಟ್ ನೋ. ಓಕೆ, ಆ ಸಿಚುವೇಶನ್ ಇಂದ ಅವರು ಪ್ರೊವೋಕ್ ಆಗಿ ಹಿ ಕ್ಯಾನ್ ಕಮೆಂಟ್. ಓಕೆ, ಸೊ ನಾನು ಯಾವತ್ತೂ ಏನೋ ಆ ಥರ ಅವರನ್ನು ಹೇಟ್ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ನಂಗೆ ಅವರನ್ನು ನೋಡ ನಂಗೆ ಲಿಟ್ರಲಿ ನಂಗೆ ಬೇಜಾರಾಗ್ತದೆ. ಮೇ ಬಿ ಹಿ ಈಸ್ ನಾಟ್ ಗೋಯಿಂಗ್ ಥ್ರೂ ಅ ಗುಡ್ ಫೇಸ್, ಅವ್ರಿಗೇನೋ ಲೈಫಲ್ಲಿ ಪ್ರಾಬ್ಲಮ್ ಇದೆ, ಅದು ಪ್ರಾಬ್ಲಮ್ ಇಲ್ಲಿ ರಿಫ್ಲೆಕ್ಟ್ ಆಗ್ತಿದೆ ಅಂತ ನಾನು ತಿಳ್ಕೊಳ್ತೇನೆ. ಅದು ಬಿಟ್ಟರೆ ಮತ್ತೇನಿಲ್ಲ. ಮತ್ತೆ ಕೆಲವೊಮ್ಮೆ ನಾನು ಕೆಲವು ನೆಗೆಟಿವ್ ಪಾಯಿಂಟ್ಸ್ ಅನ್ನು ಸೀರಿಯಸ್ ಆಗಿ ತೊಗೊಂಡು ಅದರ ಮೇಲೆ ವರ್ಕ್ ಮಾಡಿದ್ದೇನೆ. ಕೆಲವು ಬೇಕು ನಮಗೆ ನೆಗೆಟಿವ್, ನಂಗೆ ಗೊತ್ತಾಗೋದಿಲ್ಲ, ನಾನು ದೇವರಲ್ಲ. ನಾನು ಐ ಜಸ್ಟ್ ಹ್ಯೂಮನ್ ಬೀಯಿಂಗ್. ಕೆಲವು ನಾನು ಕ್ರಿಯೇಟ್ ಮಾಡಿದಲ್ಲಿ ಮಿಸ್ಟೇಕ್ ಇರ್ಬೋದು, ಕೆಲವು ಕ್ರಿಯೇಟ್ ಮಾಡಿದಲ್ಲಿ ಯಾರಿಗಾದ್ರೂ ಹರ್ಟ್ ಆಗಿರ್ಬೋದು. ಸೊ ಆ ಹರ್ಟ್ ಏನಾದ್ರು ಆದ್ರೆ ನಾನು ಡಿಲೀಟ್ ಮಾಡ್ತೇನೆ ಕಾಂಟೆಂಟ್, ಅದರಲ್ಲಿ ನನಗೆ ಏನು ಬೇಜಾರಿಲ್ಲ. ಆ ಥರದ್ದು ಇದೆಯಾ ಡಿಲೀಟ್ ಒಂದು ಮಾಡಿದ್ದೇನೆ, ಅದು ನನಗೆ ತಪ್ಪಂತ ನಂಗೆ ಫೀಲ್ ಆಗಿದೆ. ರೀಸೆಂಟ್ಲಿ ಒಂದು ಲಡ್ಡು ಮುತ್ಯಾಮ ಅಂತ ಫೇಮಸ್ ಆಗಿತ್ತಲ್ಲ, ಸೊ ನಂಗೆ ಮೊದಲು ಗೊತ್ತಿರಲಿಲ್ಲ. ನಂಗೆ ಅದ್ರ ಬಗ್ಗೆ ನಾನು ರಿಸರ್ಚ್ ಮಾಡಿರಲಿಲ್ಲ. ಮತ್ತೆ ನಂಗೆ ಬಂದದ್ದು ಏನು ಸೋರ್ಸ್ ಇದೆ ನೋಡಿ, ಅಲ್ಲಿಂದ ಐ ಥಾಟ್ ಲೈಕ್ ಇಸ್ ಸಾಂಗ್ ಅಂತ. ಸೊ ಅದ್ರ ಬಗ್ಗೆ ಒಂದು ರೀಲ್ ಮಾಡಿದ್ದೆ. ಅದಾದ್ಮೇಲೆ ನಂಗೆ 2 ಕಮೆಂಟ್ಸ್ ಬಂದಿತ್ತು. ಆ್ಯಂಡ್ ಕಮೆಂಟ್ಸ್ ಬಂದ್ಮೇಲೆ ನಾನು ರಿಸರ್ಚ್ ಮಾಡಿದೆ ಕರೆಕ್ಟಾಗಿ. ನಾನೇ ಕೂತ್ಕೊಂಡು, ಮೊದಲು ನಾನು ಮಾಡಿರಲಿಲ್ಲ, ನಾನೇ ಕೂತ್ಕೊಂಡು ರಿಸರ್ಚ್ ಮಾಡಿದೆ. ನಂಗೆ ಗೊತ್ತಿದೆ ಅದು ನನ್ನ ತಪ್ಪಂತ. ನಾರ್ತ್ ಇಂಡಿಯನ್ಸ್ ಎಲ್ಲ ಮಾಡಿದ್ದಾರೆ, ಅವ್ರಿಗೆ ಗೊತ್ತಿರಲಿಲ್ಲ, ಅವೇರ್ನೆಸ್ ಇರಲಿಲ್ಲ, ಏನೋ ಮಾಡಿದ್ದಾರೆ. ಬಟ್ ನಾನು ಕರ್ನಾಟಕದವನಾಗಿ ನಂದು ಕಲ್ಚರನ್ನು ನಾನು ಬಿಟ್ಕೊಡ್ಲಿಕ್ಕೆ ಆಗೋದಿಲ್ಲ. ನಮ್ದು ಕಲ್ಚರ್, ನಮ್ದು ಬಿಲೀಫ್ ಅದು. ಓಕೆ, ಆ್ಯಂಡ್ ಸೋಷಿಯಲ್ ಮೀಡಿಯಾದಲ್ಲಿ ಅದು ಮಿಸ್ಲೀಡ್ ಆಗಿತ್ತು, ಲಡ್ಡು ಮತ್ತೆ ಮಿಸ್ಲೀಡ್ ಆಗಿತ್ತು. ಅದು ಯಾರೋ ಬೇರೆ ಪರ್ಸನ್, ಬಟ್ ಇಲ್ಲಿ ಬೇರೆ ಪರ್ಸನ್ ಇಂದ ಮಿಸ್ಲೀಡ್ ಆಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ನೆಗೆಟಿವ್ ತುಂಬಾ ಬೇಗ ಸ್ಪ್ರೆಡ್ ಆಗ್ತದೆ. ಸೊ ಅದು ಮಿಸ್ಲೀಡ್ ನಂದು ಅವೇರ್ನೆಸ್ಗೆ ಬಂದಮೇಲೆ ಅದೇ ತಕ್ಷಣ ನಾನು ಡಿಲೀಟ್ ಮಾಡಿದ್ದೇನೆ. ಅದು ತಪ್ಪೇ ಅಲ್ಲ, ನಾನು ತಪ್ಪು ನಂದೇ ಆಗಿತ್ತು. ಸೊ ಅದನ್ನ ನಾನು ಅವಾಗಲೇ ಡಿಲೀಟ್ ಮಾಡಿದೆ. ಮತ್ತೆ ಆ ಥರದ ಕಾಂಟೆಂಟ್ ನಾನು ಯಾವತ್ತೂ ಎಂಟರ್ಟೈನ್ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಬಟ್ ಈ ಸೋಷಿಯಲ್ ಮೀಡಿಯಾ ಇರೋದ್ರಿಂದ ನಾವು ಫೀಡ್ ಮಾಡ್ತೀವಿ ಅಥವಾ ಪೋಸ್ಟ್ ಹಾಕ್ತಿವಿ, ಸೊ ಅದರಿಂದ ತುಂಬಾ ಸುಮಾರೊಂದಷ್ಟು ಮಿಸ್ಟೇಕ್ಗಳಾಗುತ್ತೆ. ಸೊ ಇವಾಗ ನೀವು ಕೂಡ ಅಷ್ಟೇ, ಇವಾಗ ಪೋಸ್ಟ್ ಮಾಡ್ಬೇಕಾದ್ರೆ ಏನಾದ್ರೂ ಒಂದು ಮಿಸ್ಟೇಕ್ ಆಗುತ್ತೆ, ಅದು ಆಮೇಲೆ ಗೊತ್ತಾಗಿ ಅಥವಾ ಇಮಿಡಿಯೇಟ್ ಡಿಲೀಟ್ ಮಾಡಿದ್ದೇನೆ. ತುಂಬಾ ಸಲ ಡಿಲೀಟ್ ಮಾಡಿದ್ದೇನೆ. ಇಫ್ ನಂದು ರೀಲ್ ಯಾರಿಗಾದ್ರೂ ಎಮೋಷನಲಿ ಹರ್ಟ್ ಆಗಿದೆ ಮತ್ತೆ ಅವ್ರು ಟೆಕ್ಸ್ಟ್ ಮಾಡಿದ್ರು ಅಥವಾ ನನಗೆ ಇನ್ಫಾರ್ಮ್ ಮಾಡಿದ್ರು, ಸರ್ ಬಿಕಾಸ್ ಆಫ್ ದಿಸ್ ಇಸ್ ಹ್ಯಾಪನಿಂಗ್ ಅಂತ, ನಾನು ಇಮಿಡಿಯೇಟ್ ಡಿಲೀಟ್ ಮಾಡ್ತೇನೆ. ಆ್ಯಂಡ್ ನಂದು ಟೀಮ್ದು ಕಾಂಟೆಂಟ್ ಅಥವಾ ನಮ್ದು ಕಾಂಟೆಂಟ್ ಯಾವುದಾದ್ರೂ ಒಂದು ಟ್ರೋಲ್ ಪೇಜ್ ತುಂಬಾ ಒಂದು ಮಿಸ್ಲೀಡ್ ಆಗಿ ಪೋಸ್ಟ್ ಮಾಡಿದಾರಲ್ಲ, ಆ ಥರ ಏನಾದರೂ ಪೋಸ್ಟ್ ಮಾಡಿದ್ರೆ ಇದು ಎಫೆಕ್ಟ್ ಆಗ್ಲಿಕ್ಕೆ ನಾನು ಬಿಡುದಿಲ್ಲ. ನಾನು ನಮ್ದು ಟೀಮ್ದು ಒಳಗಡೆ ಅದು ಯಾವುದೋ ಒಂದು ಕಾಂಟೆಂಟ್ ಇಂದ ಒಳಗಡೆ ಇಫೆಕ್ಟ್ ಆಗಲಿ ನಾನು ಬಿಡುದಿಲ್ಲ. ಓಕೆ, ಸೊ ಅದೇನಾದರೂ ಆ ಥರ ಕಾಂಟೆಂಟ್ ಬಂದರೆ ನಾನು ಡೈರೆಕ್ಟಾಗಿ ಪೇಜಿಗೆ ಐ ವಿಲ್ ಟೆಲ್ ದೆಮ್, ಐ ವಿಲ್ ರಿಕ್ವೆಸ್ಟ್ ದೆಮ್, ಲೈಕ್ ಇದು ಪ್ರಾಬ್ಲಮ್ ಆಗ್ತದೆ. ಅಂದರೆ ನಾನು ಸ್ಪೋರ್ಟಿವ್ ಆಗಿ ತೊಗೊಳ್ತೇನೆ ಅಂತ, ನಂದು ಪಾಪ ಇಡೀ ಮಕ್ಕಳೆಲ್ಲ ಅದೇ ಥರ ತೊಗೊಳ್ಬೇಕಂತ ಏನಿಲ್ಲ ಅಲ್ಲ. ಸೊ ಅವರಿಗೆ ಹರ್ಟ್ ಆಗೋದಕ್ಕಿಂತ ಮುಂಚೆ ಆ ಕಾಂಟೆಂಟ್ ಡಿಲೀಟ್ ಮಾಡಿಸ್ತೇನೆ ನಾನು. ಅಂದರೆ ಮಾಡ್ತೇನೆ ಅಂದರೆ ಅವ್ರು ಕೂಡ ಸಪೋರ್ಟ್ ಮಾಡ್ತಾರೆ ನನಗೆ. ನಾನು ಕೇಳಿದ್ರೆ ಆಗ್ತದಲ್ಲ. ಐ ಆಮ್ ನಾಟ್ ಟೆಲ್ಲಿಂಗ್ ನಾನು ಹೇಳಿದ್ರೆ ಮಾಡಬೇಕು, ಇಲ್ಲ. ನಿಮಗೆ ಮಾಡಿ ಟ್ರೈ ಮಾಡ್ತೇನೆ, ರಿಕ್ವೆಸ್ಟ್ ಮಾಡ್ತೇನೆ. ಇಲ್ಲಪ್ಪ ಪರವಾಗಿಲ್ಲ, ಅವ್ರದ್ದು ಅದು ಇಷ್ಟು. ನನಗೆ ಹೇಟರ್ಸ್ ಮೇಲೆ ಏನಿದೆಯಲ್ಲ, ಹೇಟರ್ಸ್ ಪ್ಲೀಸ್ ಹೇಟ್ ಮಾಡಿ. ನೀವು ಹೇಟ್ ಮಾಡಿದ್ರೆ ನಂದು ಕೆಲವು ಮಿಸ್ಟೇಕ್ ಕೂಡ ಗೊತ್ತಾಗ್ತದೆ. ನೀವು ಎಷ್ಟು ಹೇಟ್ ಮಾಡ್ತೀರಾ, ನಾವು ಅಷ್ಟು ಮೇಲೆ ಹೋಗೋದು ಕೂಡ, ಆದರೆ ಮೆಂಟಲಿ ಆಟಿಟ್ಯೂಡ್ ಬರೋದು, ಅದು ಬರೋದು ಆಗೋದಿಲ್ಲ. ನೀವು ಕರೆಕ್ಟಾಗಿ ಅನಲೈಸ್ ಮಾಡ್ತೀರಾ, ಇನ್ನೊಂದು ಪರ್ಸ್ಪೆಕ್ಟಿವ್ ಅಲ್ಲಿ ನಂದು ಕಾಂಟೆಂಟ್ ಅನ್ನು ನೀವು ತೋರಿಸ್ತಿದ್ದೀರ ಅಂದರೆ ಇಟ್ಸ್ ಗುಡ್. ನಾನು ಆ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡಲಿಲ್ಲ, ಸೊ ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಹೇಟ್ ಮಾಡಿ ಪರವಾಗಿಲ್ಲ, ಅದರಲ್ಲಿ ಏನಿದೆ, ಮತ್ತೆಂತ ಮಾಡೋದು. ಶೇರ್ ಮಾಡಿ, ಕಮೆಂಟ್ ಮಾಡಿ, ಅಂದ್ರೆ ನಂಗೆ ಗೊತ್ತಾಗ್ತದೆ ಆಗ ಮಿಸ್ಟೇಕ್. ಒಳ್ಳೇದು ಮಾಡಿದ್ರೆ ಒಳ್ಳೇದು ಹೇಳಿ, ಕೆಟ್ಟದ್ ಮಾಡಿದ್ರೆ ಕೆಟ್ಟದ್ದು ಹೇಳಿ ಅಂತ ಆಗ್ತದೆ. ಅಂಡ್ ನೀವು ಮೂವಿ ಎಲ್ಲ ನೋಡಿದಾಗ ಅಲ್ಲಿ ಬರುವಂತಹ, ಅಫ್ಕೋರ್ಸ್ ನೀವು ಮೂವಿ ನೋಡಿದಾಗ ಆ ಡಾನ್ಸ್ ಅನ್ನ ನೀವು ಗಮನಿಸಿರ್ತೀರಲ್ವಾ. ಸೊ ನಿಮ್ಗೆ ನೋಡಿದಾಗ ಓಕೆ ಇದು ನಾನು ಮಾಡ್ಬೋದಿತ್ತು ಅಥವಾ ಆ ಥರ ನಾನು ಮಾಡಬೇಕು ಆ ಥರ ಅನ್ಸಿದ್ಯಾ ಅಂತ? ಇಲ್ಲ, ನನ್ಗೆ ಅನ್ಸೋದಿಲ್ಲ ಆಕ್ಚುಲಿ.
ಇಲ್ಲ ನಂಗೆ ಅನ್ಸೋದಿಲ್ಲ. ಯಾಕಂದ್ರೆ ಯಾವತ್ತು ನಂದೇ ನನಗೆ ಸಿಗ್ಲಿಲ್ಲ ಅಂದ್ರೆ ನಂಗೆ ಸಿಗ್ಲಿಲ್ಲ ಅಷ್ಟೇ. ಓಕೆ, ನನ್ಗೆ ಆ ಥರ ಅನ್ಸೋದಿಲ್ಲ. ನಾನೀಗ ಮೂವಿಗೆ ಹೋಗಿ ನೋಡಿದ್ರು ಕೂಡ ನಾನು ಎಂಟರ್ಟೈನ್ಮೆಂಟ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡ್ತೇನೆ, ಮತ್ತೆ ಓಕೆ ಕ್ರಿಯೇಟಿವ್ ಪರ್ಸ್ಪೆಕ್ಟಿವ್ ಅಲ್ಲಿ ಟೆಕ್ನಿಕಲಿ ನಾನು ಜಡ್ಜ್ ಮಾಡ್ತೇನೆ. ಮತ್ತೆ ನಾನು ಮೂವಿಗೆ ಹೋಗೋದೇ ಒಬ್ನೇ, ನಾನು ಯಾರ ಜೊತೆ ಮೂವಿಗೆ ಹೋಗ, ನಾನು ಒಬ್ಬನೇ ಹೋಗಿ ಒಬ್ಬನೇ ಬರ್ತೇನೆ. ಸೊ ನನಗೆ ಆ ಥರ ಅನ್ಸೋದಿಲ್ಲ, ಯಾವತ್ತು ಆ ಥರ ಫೀಲ್ ಬಂದಿಲ್ಲ. ಓಕೆ ನಾನು ಮಾಡಿದ್ರೆ ಈ ಥರ ಮಾಡ್ತಿದ್ದೆ ಅಂತ ಏನಿಲ್ಲ. ಅಂದ್ರೆ ಅದ್ರದ್ದು ಇನ್ನೇನೋ ನಂಗೆ ಗೊತ್ತಿರ್ತದೆ, ಕಷ್ಟ ಕೂಡ ಗೊತ್ತಿರ್ತದೆ ಅವ್ರದ್ದು. ಒಂದು ಪ್ರಾಜೆಕ್ಟ್ ಅಥವಾ ಒಂದು ಸಾಂಗ್ ಫಿನಿಶ್ ಮಾಡ್ತೇನೆ ಅಂದ್ರೆ ಆ ಕೊರಿಯೋಗ್ರಾಫರ್ ಮತ್ತೆ ಅವ್ನ ಟೀಮ್ಗೆ ಅವರೆಷ್ಟೋ ಒಂದು ಏನೋ ಚಾಲೆಂಜಸ್ ಮಾಡಿ ಒಂದು ಅವ್ರು ಎಸ್ಟಾಬ್ಲಿಷ್ ಆದ್ರೂ ಕೂಡ ಅಲ್ಲಿ ಡೈರೆಕ್ಟರ್ದು ಕೇಳಬೇಕು, ಹೀರೋಯಿಂದು ಕೇಳಬೇಕು, ಹೀರೋದು ಕೇಳಬೇಕು, ಅವಂದು ಕೇಳಬೇಕು, ಇವಂದು ಕೇಳಬೇಕೆಲ್ಲ ನೋಡಿ ಮತ್ತೆ ಎಕ್ಸಿಕ್ಯೂಟ್ ಆಗಿ ಮತ್ತೆ ಎಡಿಟರ್ದು ಕೇಳಿ ಮತ್ತೆ ಸ್ಕ್ರೀನ್ ಮೇಲೆ ಬರೋದು. ಸೊ ಇದ್ರ ಒಳಗಡೆ ಏನಿದೆ ನೋಡಿ, ಅದನ್ನೆಲ್ಲ ಫೇಸ್ ಮಾಡಿ ಸ್ಕ್ರೀನ್ ಮೇಲೆ ತರೋದು ಕಷ್ಟ ನಮ್ಗೆ ಗೊತ್ತು. ನಮ್ಗೆ ಇಲ್ಲಿ ಕೂತ್ಕೊಂಡು ಕಮೆಂಟ್ ಮಾಡೋದು ದೊಡ್ಡ ವಿಷಯ ಅಲ್ಲ, ಅದೊಂದು ಚೂರು ಇದಾಗಬೇಕಿತ್ತು, ಹೀಗಾಗಬೇಕಿತ್ತು. ಇಟ್ಸ್ ನಾಟ್ ದಟ್ ಈಸಿ. ಸೊ ನಾನು ಕಮೆಂಟ್ ಮಾಡ್ಲಿಕ್ಕೆ ಹೋಗೋದಿಲ್ಲ, ನಂಗೆ ಸಿಕ್ಕಿದ್ರೆ ನಾನು ಮಾಡ್ತೇನೆ, ನಂಗೆ ಎಷ್ಟಾಗ್ತದೆ ಅಷ್ಟು ಟ್ರೈ ಮಾಡ್ತೇನೆ. ಕೆಲವು ಪ್ರಾಜೆಕ್ಟ್ ನಾನು ಒಳ್ಳೇದು ಮಾಡಿದ್ದೇನೆ, ಕೆಲವು ಪ್ರಾಜೆಕ್ಟ್ ಆವ್ರೇಜ್ ಮಾಡಿದ್ದೇನೆ, ಕೆಲವು ಪ್ರಾಜೆಕ್ಟ್ ಪೂವರ್ ಮಾಡಿದ್ದೇನೆ. ಜಸ್ಟ್ ಐ ಆಮ್ ನಾಟ್ ಅ ಮೆಜಿಷಿಯನ್ ಆರ್ ಐ ಆಮ್ ನಾಟ್ ಅ ಗಾಡ್. ಎಲ್ಲ ಟೈಮ್ ಕೂಡ ಪರ್ಫೆಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ನನ್ನ ಹತ್ರ ಟ್ರೈ ಮಾಡ್ತೇನೆ. ಅಂಡ್ ಡಾನ್ಸ್ ಟೀಮ್ ಬಗ್ಗೆ ಹೇಳಿ, ನಿಮ್ ಡಾನ್ಸ್ ಟೀಮ್. ಓಕೆ, ಫಸ್ಟ್ ಆಫ್ ಆಲ್ ಅದು ಡಾನ್ಸ್ ಟೀಮ್ ಅಲ್ಲ ನಮ್ದು. ಓಕೆ, ಎಲ್ಲ ಅದೇ ಹೇಳೋದು, ಟೀಮ್ ಇಟ್ಸ್ ಕೌಶಿಕ್ ಸುವರ್ಣ ಟೀಮ್. ಅಂದ್ರೆ ಕೆಲವೊಮ್ಮೆ ಶೋಕೇಸ್ಗೆ ಮತ್ತೆ ಅಂತ ಹೇಳುದು, ಕೌಶಿಕ್ ಸುವರ್ಣ, ಸುಮಿತ್, ಖುಷಿ ಶೆಟ್ಟಿ, ಸಾಧನಾ, ಸಮನ್ವಿ, ಟಿಂಪಿ ಅಂತೆಲ್ಲ ಲಾಂಗ್ ಸ್ಟ್ರೆಚ್ ತಗೊಳ್ಳಿಕ್ಕೆ ಆಗೋದಿಲ್ಲ. ಸೊ ಅದಕ್ಕೆ ಹೇಳೋದು. ಬಟ್ ನಾವು ಟೀಮ್ ಅಲ್ಲ, ನಾವೆಲ್ಲ ಆರ್ಟಿಸ್ಟ್, ಎಲ್ಲ ಇನ್ಫ್ಲೂಯೆನ್ಸಸ್, ಕ್ರಿಯೇಟರ್ಸ್, ನಾವು ಒಟ್ಟಿಗೆ ಬರ್ತೇವೆ. ಅಂಡ್ ಈವೆಂಟ್ ಇದ್ರೆ ನಾನು ಹೇಳ್ತೇನೆ ಫಸ್ಟಿಗೆ, ಈ ತರ ಈವೆಂಟ್ ಇದೆ, ಮತ್ತೆ ಇದು ಲೊಕೇಶನ್ ಅಲ್ಲಿ ಇರೋದು, ಅಂಡ್ ನಿಮ್ದು ಪೇಮೆಂಟ್ಸ್ ಇಷ್ಟಿದೆ, ನಿಮ್ದು ಟ್ರಾವೆಲ್ ಎಷ್ಟಿದೆ, ನೀವು ಫ್ರೀ ಇದ್ರೆ ಬನ್ನಿ, ಇಷ್ಟೇ. ನೋ ಫೋರ್ಸ್. ಫ್ರೀ ಇಲ್ಲ, ನಮ್ಗೆ ಇದು ಕೆಲಸ ಇದೆ, ಅದು ಕೆಲಸ ಇದೆ, ನೋ ಪ್ರಾಬ್ಲಮ್, ಡೂ ದ್ಯಾಟ್. ಇಲ್ಲಿ ಎಂತ ಫೋರ್ಸ್ ಇರೋದಿಲ್ಲ, ಇಲ್ಲಿ ಎಂತ ಏನೋ ಒಂದು ಪ್ರೆಷರ್ ಇರೋದಿಲ್ಲ ಯಾರಿಗೆ ಕೂಡ. ಇಫ್ ಯು ಫ್ರೀ ಕಮ್, ಇಫ್ ಯು ನಾಟ್ ಫ್ರೀ ಇಟ್ಸ್ ಓಕೆ, ನೆಕ್ಸ್ಟ್ ಟೈಮ್, ಹಾಗಿರ್ತದೆ. ಓಕೆ, ಸಾಧನ ಬಗ್ಗೆ ಏನು ಹೇಳೋದು, ಲೈಕ್ ಈಗ ಆಲ್ರೆಡಿ ಒಂದು 2-3 ಇಂಟರ್ವ್ಯೂ ಎಲ್ರಿಗೂ ಗೊತ್ತಾಗಿದೆ, ನಂದು ಮತ್ತೆ ಸಾಧನದ್ದು ಇಟ್ಸ್ ಅ ವೆರಿ ಪ್ಲೇನ್ ಬಾಂಡ್. ಅಂಡ್ ವಿ ಅಂಡರ್ಸ್ಟ್ಯಾಂಡ್ ಈಚ್ ಅದರ್ ವೆನ್ ವಿ ಡಾನ್ಸ್. ಅಂಡ್ ನಾವು ಯಾವ್ದಾದ್ರು ಸಿಚುವೇಶನ್ ಬಗ್ಗೆ ಡಿಸ್ಕಸ್ ಮಾಡೋ ಕೂಡ ವಿ ಅಂಡರ್ಸ್ಟ್ಯಾಂಡ್. ಅಂಡ್ ವೆನ್ ಇಟ್ ಕಮ್ಸ್ ಟು ಡಾನ್ಸ್, ಸಾಂಗ್ ಆರ್ ಎನಿಥಿಂಗ್, ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿ ಇರ್ತದೆ. ಅಂಡ್ ದ ಬೆಸ್ಟ್ ಪಾರ್ಟ್ ಈಸ್ ಸಾಧನಾ ಲಿಸನ್ ಟು ಮಿ. ಓಕೆ, ಅವಳು ಎಂತ ಹೇಳಿದ್ರು, ಅದು ಬೇಡ ಇದು ಬೇಡ ಅಂತ ಹೇಳಿದ್ರು ಫಸ್ಟ್ ಥಿಂಗ್. ಅಂಡ್ ಮೇಜರ್ಲಿ ಅಲ್ಲಿ ಗ್ಲಿಚ್ ಇದ್ರೆ ಅವ್ನು ಹೇಳ್ತಾಳೆ, ದಟ್ ಇಸ್ ಈವನ್ ಅನದರ್ ಗುಡ್ ಥಿಂಗ್. ಅವಳು ಹೇಳ್ತಾಳೆ, ನೋ ಸರ್, ಐ ಥಿಂಕ್ ಇದನ್ನು ಹೀಗೆ ಮಾಡೋದಕ್ಕಿಂತ ಹೀಗೆ ಮಾಡಿದ್ರೆ ಇನ್ನೂ ಒಳ್ಳೆ ಇರ್ತದ ಅಂತ ಇನ್ಪುಟ್ಸ್ ಕೊಡ್ತಾಳೆ. ಇಟ್ಸ್ ನಾಟ್ ಲೈಕ್ ನಾನೇ ಮಾಡೋದಲ್ಲ ಆ ಥರ ಎಲ್ಲ, ಅವಳದು ಇನ್ಪುಟ್ಸ್ ಕೊಡ್ತಾಳೆ, ಕೇಳ್ತಾಳೆ. ಅಂಡ್ ಆನ್ ಟೈಮ್ ಬರೋದಿಲ್ಲ. ಓಕೆ, ಅದು ನಂಗೆ ಅಭ್ಯಾಸ ಆಗಿದೆ. 3-4 ಇಯರ್ಸ್ ಆಯ್ತಲ್ಲ, ಇನ್ನೆಂತ ಲೈಫಲ್ಲಿ ಚೇಂಜ್ ಆಗ್ತದೆ. 3-4 ಇಯರ್ಸ್ ಇಂದಾನೇ ಚೇಂಜ್ ಆಗಲಿಲ್ಲ, ಮತ್ತೆ ಇನ್ನೆಂತ. ಶೀ ಸೇಮ್ ಸಾಧನಾ ವಾಟ್ ಐ ಮೆಟ್, ಲೈಕ್ 3-4 ವರ್ಷಕ್ಕಿಂತ ಮುಂಚೆ ಮೀಟ್ ಆಗಿದೆ, ಸೇಮ್ ಸಾಧನಾ. ನಾಟ್ ಓನ್ಲಿ ಸಾಧನಾ, ನನ್ನ ಟೀಮ್ ಬಗ್ಗೆ ಒಂದು ಅಪ್ರಿಷಿಯೇಟ್ ಏನ್ ಮಾಡ್ಬೇಕಂದ್ರೆ, 3-4 ಇಯರ್ಸ್ಗಿಂತ ಮುಂಚೆ ಐ ವಾಸ್ ನಥಿಂಗ್. ಇವಾಗಲೂ ಐ ವಾಸ್ ನಥಿಂಗ್ ಓನ್ಲಿ, ಬಟ್ ಸಮಥಿಂಗ್ ಎಲ್ಲೋ ಒಂದು ಚೂರು. ಸೊ ಅವಾಗ ಇವರು ನನ್ನ ಟೀಮ್ ಅವ್ರು ನನ್ನನ್ನು ಯಾವುದು ವಿಜುವಲ್ ಅಲ್ಲಿ ನೋಡ್ತಿದ್ರು, ಅದೇ ಹೇಗೆ ರೆಸ್ಪೆಕ್ಟ್ ಕೊಡ್ತಿದ್ರು, ಇವಾಗಲೂ ಸೇಮ್ ಇದೆ. ಓಕೆ, ಇವಾಗ ಓಕೆ, ಅವರೇನು ನನ್ನನ್ನು ಪ್ಯಾಂಪರ್ ಮಾಡೋದಿಲ್ಲ, ಅವ್ರೇನು ತುಂಬ ಕೇರ್ ಮಾಡೋದಿಲ್ಲ. ಮೊದಲು ಹೇಗೆ ನನ್ನ ಟ್ರೀಟ್ ಮಾಡ್ತಿದ್ದಾರೆ, ಇವಾಗಲೂ ಹಾಗೇನೆ ಟ್ರೀಟ್ ಮಾಡ್ತಿದ್ದಾರೆ. ಹಾಗೆ ಡ್ರಾಸ್ಟಿಕ್ ಚೇಂಜ್ ಏನಾಗಲಿಲ್ಲ ನಮ್ಮ ಒಳಗಡೆ. ನಾನು ಕೂಡ ಇವಾಗಲೂ ಮೊದಲು ಹೇಗೆ ಟ್ರೀಟ್ ಮಾಡಿದ್ರೆ ಇವಾಗಲೂ ಅದೇ ಲೆವೆಲ್ಗೆ ಹಾಗೇನೆ ನಾವು ಟ್ರೀಟ್ ಮಾಡಿ ಹಾಗೇನೆ ಇದೆ ಎಲ್ಲ ಟೀಮ್ ಒಳಗಡೆ. ಇಲ್ಲದ್ರೆ ಕೆಲವೊಮ್ಮೆ ಏನಾಗ್ತದೆ, ಓಕೆ ಅವನ ಹೆಸರು ಬಂತು ದೊಡ್ಡ ಅಂತಂದ್ರೆ ಇನ್ನು ಜಾಸ್ತಿ ಪ್ರೇಸ್ ಮಾಡೋದು, ಇನ್ನು ಜಾಸ್ತಿ ಹಿಂದೆ ಹೋಗೋದು, ನನ್ನ ಹತ್ರನೇ ಇರೋದು, ಅದೆಲ್ಲ ಮಾಡಿಲ್ಲ. ಮೊದಲು ಹೀಗೇನೆ ಇದ್ರು, ಇವಾಗಲೂ ಹೀಗೇನೆ ಪ್ಲೇನ್ ಆಗಿದೆ ನನ್ನ ಹತ್ರ, ಸೇಮ್ ಇದೆ, ಏನು ಚೇಂಜ್ ಇಲ್ಲ, ಏನಿಲ್ಲ. ನನಗೆ ಇವಾಗ ಏನಾಗುತ್ತೆ, ಕೆಲವೊಮ್ಮೆ ಡಿಫ್ರೆನ್ಸ್ ಗೊತ್ತಾಗ್ತದೆ. ಮೊದಲು ನನ್ನನ್ನು ಯಾರು ಹೇಗೆ ಟ್ರೀಟ್ ಮಾಡ್ತಿದ್ರು, ಮತ್ತೆ ಇವಾಗ ಬೇರೆ, ಐ ಆಮ್ ಟಾಕಿಂಗ್ ಅಬೌಟ್ ಸಮ್ ಡಿಫ್ರೆಂಟ್ ಪರ್ಸನಾಲಿಟಿ. ಇವಾಗ ನನ್ನ ಬೇರೆ ಟ್ರೀಟ್ ಮಾಡ್ತಾರೆ ಅವರು. ಓಕೆ, ಜಸ್ಟ್ ಬಿಕಾಸ್ ಇವನ ಹತ್ರ ಈಗ ನಂಬರ್ಸ್ ಇದೆ, ಫಾಲೋವರ್ಸ್ ಇದ್ದಾರೆ, ಒಂಚೂರು ರೆಸ್ಪೆಕ್ಟ್. ಮೊದಲು ರೆಸ್ಪೆಕ್ಟ್ ಇರಲಿಲ್ಲ. ಸೊ ಅದು ಡಿಫ್ರೆನ್ಸ್ ನಂದು ಟೀಮಲ್ಲಿ ನಂಗೆ ಫೀಲ್ ಆಗಲಿಲ್ಲ. ಸೊ ದಟ್ ಇಸ್ ದ ಬೆಸ್ಟ್ ಥಿಂಗ್ ಆಫ್ ಮೈ ಪೀಪಲ್, ಹಾಗೆ. ಅಂಡ್ ಡಾನ್ಸರ್ಸ್ ಅಂದಾಗ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರ್ತಾರೆ. ಯಾಕೆ ಅದೇ ಎಲ್ಲ ಡ್ಯಾನ್ಸರ್ಸು ಹಂಗೆ ಇರ್ತಾರಲ್ಲ, ಯಾಕೆ ಹಾಗೆ ಅಂತ? ಐ ಟೆಲ್ ಯು ಒನ್ ಥಿಂಗ್. ನಾನು ಇಲ್ಲಿ ಆಫೀಸ್ ಬಂದೆ, ಈಗ ಇಲ್ಲಿ ಹೇಗಿದ್ದಾರೆ ಫಾರ್ಮಲ್ಸ್ ಹಾಕಿ. ಆಫೀಸ್ಗೆ ಹೇಗೆ ಬರಬೇಕು, ಫಾರ್ಮಲ್ಸ್ ಹಾಕಿ, ದಿಸ್ ದ್ಯಾಟ್ ಅಂಡ್ ಆಲ್, ರೈಟ್? ಸೊ ದಟ್ ಗಿವ್ಸ್ ದ ವೈಬ್. ನಿಮ್ದು ಔಟ್ಫಿಟ್ ಯಾವಾಗಲೂ ವೈಬ್ ಇರ್ತದೆ. ನಿಮ್ಗೆ ಆಫೀಸ್ ಬರೋದಾದ್ರೆ ಪ್ರಾಪರ್ ಫಾರ್ಮಲ್ಸ್ ಶೂಸ್, ಫಾರ್ಮಲ್ ಶರ್ಟ್, ದಿಸ್ ಹಾಕಿ ನೀಟ್ಲಿ ಕೋಮ್ ಮಾಡೆಲ್ಲ ಬರ್ತವೆ. ಸೊ ಅದು ನಿಮಗೆ ವರ್ಕ್ ಆಂಬಿಯನ್ಸ್ ಸಪೋರ್ಟ್ ಮಾಡ್ತದೆ, ವರ್ಕ್ ಆಂಬಿಯನ್ಸ್ಗೆ ವೈಬ್ ಸಿಗ್ತದೆ. ಸೇಮ್ ಥಿಂಗ್ ನಮಗೆ ಡಾನ್ಸ್ ಕ್ಲಾಸಿಗೆ ನಾವು ಫಾರ್ಮಲ್ ಶೂಸ್ ಹಾಕಿ ಮತ್ತೆ ಫಾರ್ಮಲ್ ಶರ್ಟ್ ಆಗಿ ಟಕ್ ಇನ್ ಮಾಡಿ ಹೋದ್ರೆ ಹೇಗೆ ಅನಿಸ್ತದೆ ನಿಮಗೆ?
ಸೊ ದಟ್ ಗಿವ್ಸ್ ದ ಡಿಫ್ರೆಂಟ್ ವೈಬ್. ನಮ್ದು ಔಟ್ಫಿಟ್ ನಮಗೆ ತುಂಬಾ ವೈಬ್ ಕೊಡ್ತದೆ ಯಾವಾಗಲೂ. ನಾವು ಏನು ಡಿಪೆಂಡ್ಸ್ ಇದೆ ಅದರ ಮೇಲೆ, ಆ ವೈಬ್ ಮೇಲೆ ಹೋಗ್ತೇವೆ. ನಮ್ಗೀಗ ಇದು ಜಸ್ಟ್ ಇಂಟರ್ವ್ಯೂ ಅಲ್ಲ, ಅದಕ್ಕೆ ನಾನು ಈ ತರ ಬಂದಿದ್ದೇನೆ. ಓಕೆ, ಫುಲ್ ನೋಡ್ಲಿಲ್ಲ ಅವ್ರು, ಖಾಲಿ ಶರ್ಟ್ ನೋಡಿ, ನಾನು ಶಾರ್ಟ್ಸ್ ಅಲ್ಲಿ ಇದ್ದೇನೆ. ಸೊ ಸೊ ಅದು ಒಂದು ಥಿಂಗ್. ಓಕೆ, ಸೊ ಇವಾಗ ಅದೇ ನನ್ಗೀಗ ಬಿಸ್ನೆಸ್ ಮೀಟಿಂಗ್ ಇದೆ, ನೀವು ನಂಗೊಂದು ಪ್ರಾಜೆಕ್ಟ್ ಕೊಡ್ತಿದ್ದೀರಾ, ನೀವು ಒಂದು ಬ್ರ್ಯಾಂಡ್ ಶೂಟ್ ಇದೆ ಅಂದ್ರೆ ಯು ಸಿ ಮಿ ಕಂಪ್ಲೀಟ್ಲಿ ಡಿಫ್ರೆಂಟ್. ನಾನು ಫಾರ್ಮಲ್ ಆಗ್ತೇನೆ, ಹೇರ್ ಫುಲ್ ಟೈ ಮಾಡಿ ಬರ್ತೇನೆ. ಸೊ ಇಟ್ಸ್ ಜಸ್ಟ್ ಅನ್ ಆಂಬಿಯನ್ಸ್. ನಾವು ಎಲ್ಲ ಸಿಚುವೇಶನ್ ಕೂಡ ಫಿಕ್ಸ್ ಆಗ್ತಾ ಹೋಗ್ತೇವೆ. ಈ ಸಿಚುವೇಶನ್ ಅಲ್ಲಿ ಹೀಗೆ ರೆಡಿ ಆಗುವ, ಮೂವಿ ನೋಡ್ಲಿಕ್ಕೆ ಹೋಗುವ ಹೀಗೆ ಡ್ರೆಸ್ ಇರ್ತದೆ, ಮತ್ತೆ ಶಾಪಿಂಗ್ ಹೋಗುವ ಹೀಗೆ, ಬೆಳಿಗ್ಗೆ ರಾತ್ರಿ ಮಲಗುವ ಕೊಡೋದು ಡ್ರೆಸ್ ಕೊಡಿದೆ ನನಗೆ. ಇಟ್ಸ್ ಲೈಕ್ ದಟ್. ಸೊ ಡಾನ್ಸ್ ನಂಗೆ ಐ ಡೋಂಟ್ ನೋ ಅಬೌಟ್ ಅದರ್ ಡಾನ್ಸಸ್, ಬಟ್ ನಾನು ಇರೋದು ಹೀಗೆ. ನಂಗೆ ಒಂದು ಜಾಗಕ್ಕೆ ತಕ್ಕಂತೆ ಡ್ರೆಸ್ ಮಾಡ್ಬೇಕು. ನಂಗೆ ನಂದು ಸ್ಟೋರಿ ಫೋಟೋಸ್ ನೋಡಿ, ನಾನು ಲುಂಗಿ ಕೂಡ ಹಾಕೊಂಡು ಹೋಗ್ತೇನೆ ಕೆಲವೊಮ್ಮೆ. ಸೊ ಜಾಗಕ್ಕೆ ತಕ್ಕ ಡ್ರೆಸ್. ಮ್ಯಾಗಿ ಹೇರ್ ಇದು ಹೆಂಗೆ ಶುರುವಾಯ್ತು? ಇದು ನ್ಯಾಚುರಲ್. ಫಸ್ಟ್ ಆಫ್ ಆಲ್ ಎಲ್ಲರೂ ಅದೇ ತಿಳ್ಕೊಳ್ತಾರೆ, ಇಲ್ಲ ಅದು ಮಾಡ್ಕೊಂಡ್ರೆ ಬ್ರೋ ನ್ಯಾಚುರಲ್ಗೆನೆ ಖರ್ಚಾಗ್ತದೆ, ಮಾಡ್ಕೊಂಡ್ರೆ ಇದಕ್ಕೆ EMI ಕಟ್ತಿದ್ದೆ. ನೀವು ಕಾರ್ಗೆ ಎಷ್ಟು ಕಟ್ತೀರಿ EMI ಅಷ್ಟೇ ನಾನು ಇದನ್ನ ಮೇಂಟೈನ್ ಮಾಡ್ಲಿಕ್ಕೆ ಕಟ್ತೇನೆ. ಬೆಂಗಳೂರದ ನೀರು ಗೊತ್ತೆ ನಿಮ್ಗೆ. ಸೊ ಇದು ನ್ಯಾಚುರಲ್ ಫಸ್ಟ್ ಥಿಂಗ್. ನಂಗೆ ಮೊದಲಿಂದ ಇಷ್ಟ ಕೂದಲು ಹೇಳಲಿಕ್ಕೆ. ನಾನು 2011 ಇಂದ ಸ್ಟಾರ್ಟ್ ಮಾಡಿದ್ದೇನೆ. ಬೇರೆ ಬೇರೆ ಸ್ಟೈಲ್, ಒಂದು ಕರ್ಲಿ ಇದ್ರೆ ಪೋನಿ ಹಾಕೋದು, ಮತ್ತೆ ಫಸ್ಟ್ ರಿಯಾಲಿಟಿ ಶೋ ಅಲ್ಲಿ ನನ್ನ ಹೇರ್ ಹೀಗಿತ್ತು, ಕಂಪ್ಲೀಟ್ಲಿ ಈ ಸೈಡ್ ಹೇರ್ ಇಲ್ಲ. ಸೆಕೆಂಡ್ ಇದು ತೆಗ್ದೆ, ಮತ್ತೆ ಇಲ್ಲಿತ್ತು, ಮತ್ತೆ ಟಾಪ್ ನಾಟ್ ಇತ್ತು, ಅದು ಹೆಬ್ಬುಲಿ ಸ್ಟೈಲ್ ಐಸ್ ಟು ಡೂ. ಸೊ ಅದಿತ್ತು, ಅದ ಫುಲ್ ಕರ್ಲಿ. ಅದಾದ್ಮೇಲೆ ಇನ್ನು ಫುಲ್ ಬಿಟ್ಟೆ. ಈ ತರ ಇರ್ಲಿಲ್ಲ, ತುಂಬಾ ಫ್ರೀಸಿ ಇತ್ತು ಅವಾಗ, ಇಷ್ಟು ಉದ್ದ ಇತ್ತು. ಕಿಕ್ಕಲ್ಲಿ ನಾನು ಕಟ್ ಮಾಡಿದೆ ಫಸ್ಟ್ ಎಪಿಸೋಡ್ ಆದ್ಮೇಲೆ. ಎಷ್ಟು ಅಂತ ಹೇಳ್ದ, ಬ್ರೋ ನಿನ್ ಪಾರ್ಟ್ನರ್ಗೆ ಶಿ ಇಸ್ ಬ್ಯೂಟಿಫುಲ್, ಸೊ ಅವಳಿಗೆ ನೀನು ಸೂಟ್ ಆಗ್ತಾ ಇಲ್ಲ, ಕೂದಲು ಕಟ್ ಮಾಡು, ಹ್ಯಾಂಡ್ಸಮ್ ಕಾಣ್ತಿ ಅಂತ ಕಟ್ ಮಾಡಿದೆ. ಕಟ್ ಮಾಡಿ ಮತ್ತೆ ರಿಯಾಲಿಟಿ ಶೋ ಶೂಟ್ಗೆ ಹೋಗೋ ಶಿವಣ್ಣ ಹೇಳಿದ್ರು, ಯಾಕೆ ಕಟ್ ಮಾಡಿದೆ, ಚೆನ್ನಾಗಿತ್ತ ಅಂತ. ಅತ್ಯಂತ ಬೇಜಾರಾಯ್ತು. ಅದಾದ್ಮೇಲೆ ಪುನಃ ಇಟ್ಟೆ. ಅದಾದ್ಮೇಲೆ ಇಟ್ಟದ ಹೇರ್ ಮತ್ತೆ ಕಟ್ ಮಾಡಲಿಲ್ಲ. ಅದೇ ಕಟ್ ಮಾಡ್ತೇನೆ, ಜಸ್ಟ್ ಮೇಂಟೈನ್ ಮಾಡ್ಲಿಕ್ಕೆ ಅಷ್ಟೇ, ಮತ್ತೆ ಪ್ರಾಪರ್ ಆಗಿ ಕಟ್ ಮಾಡೋದಿಲ್ಲ. ಇನ್ನು ಕಟ್ ಮಾಡಿದ್ರೆ ಕೆಲಸ ಹೋಗ್ಬಿಡುತ್ತೆ, ಮತ್ತೆ ನೀವು ಕೂಡ ಕರೆಯಲ್ಲ, ಲೋಗೋ ಚೇಂಜ್ ಮಾಡ್ಬೇಕಾಗ್ತದೆ, ದೇಶ ಬಿಟ್ಟು ಹೋಗ್ಬೇಕಾಗ್ತದೆ ನಾನು ಕಟ್ ಮಾಡಿದ್ರೆ. ಅಂಡ್ ಡಾನ್ಸ್ ಇವಾಗ ನಾರ್ಮಲ್ ಡಾನ್ಸ್ ಬಗ್ಗೆ ಝೀರೋ ನಾಲೆಜ್ ಇದ್ದವರು ಕೂಡ ಡಾನ್ಸ್ ಮಾಡಬಹುದಾ? ಮಾಡ್ಬೋದು, ಯಾಕೆ ಮಾಡ್ಲಿಕ್ಕಾಗಲ್ಲ. ನಾನ್ ಡಾನ್ಸ್ ರಾಕೆಟ್ ಸೈನ್ಸ್ ಅಂತ ಇಲ್ಲ ಡಾನ್ಸ್ ಅಲ್ಲಿ. ನಿಮ್ಗೆ ಎಂಜಾಯ್ ಮಾಡಿ, ಡಾನ್ಸ್ ಮಾಡಿ, ಅದನ್ನ ತುಂಬಾ ಸೀರಿಯಸ್ ಆಗಿ ತಗೊಳ್ಳಿ ಅಂತ ನಾನು ಹೇಳ್ದಲ್ಲ. ಬಟ್ ಡಾನ್ಸ್ ಇಸ್ ಫನ್. ಅದನ್ನ ನಾನು ಯಾವತ್ತು ಕಷ್ಟಪಟ್ಟು ಮಾಡುವುದು, ಇಷ್ಟಪಟ್ಟು ಮಾಡ್ಬೇಕು. ಓಕೆ, ಇದುವೇ ಸ್ಟೈಲ್, ಈ ತರನೇ ಕಲಿಬೇಕು ಇಲ್ಲ, ನಿಮ್ಗೆ ಎಷ್ಟೇ ಇದೆಯಾ ಬನ್ನಿ ಡಾನ್ಸ್ ಮಾಡಿ. ಮತ್ತೆ ಸ್ಲೋಲಿ ಅದು ನಮ್ಮನ್ನು ಒಂದು ಮೋಡಿ ಕರ್ಕೊಂಡು ಹೋಗ್ತದೆ. ನಾನು ಇದುವರೆಗೂ ಕಷ್ಟಪಟ್ಟು ಎಂತ ಡಾನ್ಸ್ ಮಾಡಿಲ್ಲ. ನಂಗೆ ಇಷ್ಟ ಇದ್ರೆ ಮಾಡ್ತೇನೆ, ಇದ್ರೆ ನಾನು ಹೋಗ್ತೇನೆ. ಯಾವ್ದು ಕೂಡ ಕಷ್ಟಪಟ್ಟು ಮಾಡಲಿಲ್ಲ. ಸೊ ನೀವು ಬಿಗಿನರ್ ಆಗಿರಿ ಅಥವಾ ನೀವು ದೊಡ್ಡವರು ಆಫ್ಟರ್ 30, 35, 40 ಇಯರ್ಸ್ ಕೂಡ ಡಾನ್ಸ್ ಮಾಡ್ಬೋದು. ಏನು ಹಾಗೆಂತ ಎಲ್ಲ, ನಿಮ್ಗೆ ಇಂಟ್ರೆಸ್ಟ್ ಇದ್ರೆ. ಬಟ್ ಕಲಿಯುವ ಜಾಗದಲ್ಲಿ ಕಲಿಬೇಕಷ್ಟೇ. ಅಂದ್ರೆ ಒಳ್ಳೆ ಟ್ರೈನರ್ಸ್, ಒಳ್ಳೆ ಮೆಂಟರ್ಸ್, ಒಳ್ಳೆ ಕೊರಿಯೋಗ್ರಾಫರ್ಸ್ ಜೊತೆ ಕಲ್ತ್ರೆ ಮಾತ್ರ ಇಟ್ ವಿಲ್ ಬಿ ಫ್ರೂಟ್ಫುಲ್. ಅಲ್ಸ್ ಹೌದು, ನಿಮ್ಗೆ ಕೆಲವೊಮ್ಮೆ ಡಿಸಾಸ್ಟರ್ ಫೀಲ್ ಆಗ್ತದೆ. ಯಾಕಂದ್ರೆ ನಮ್ದು ಕರೆಂಟ್ ಇಂಡಸ್ಟ್ರಿಲಿ ಕೆಲವು ಕೊರಿಯೋಗ್ರಾಫರ್ಸ್, ಕೆಲವು ಟ್ರೈನರ್ಸ್ ಇದ್ದಾರೆ, ಹಾಫ್ ಬೇಕು, ಅವರು ಅರ್ಧ ಕಲ್ತು ಬಂದಿರ್ತಾರೆ. ಇವರು ಅರ್ಧ ಕಲ್ತು ಬಂದವರೇ ನಮ್ದು ಫೀಲ್ಡ್ ಅನ್ನು ಹಾಳು ಮಾಡೋದು, ಅರ್ಧ ಕಲ್ತು ಕೊರಿಯೋಗ್ರಫಿ ಮಾಡಿದವ್ರೆ. ಯಾಕಂದ್ರೆ ಕೆಲವ್ರಿಗೆ ಏನಾಗಿರುತ್ತೆ ಅಂದ್ರೆ ಡೈರೆಕ್ಟ್ ಬಿಲ್ಡಿಂಗ್ ಕಟ್ಟಿರ್ತಾರೆ, ಫೌಂಡೇಶನ್ ಏನಿರೋದಿಲ್ಲ. ಈಗ ಒಂದು ಬಿಲ್ಡಿಂಗ್ ಇದೆ ಅಂದ್ರೆ ಫೌಂಡೇಶನ್ ಇದ್ದದಕ್ಕೆ ಈ ಬಿಲ್ಡಿಂಗ್ ಇವತ್ತು ಇಷ್ಟು ಎದ್ದು ನಿಂತಿದೆ. ಸೊ ಕೆಲವ್ರದ್ದು ಫೌಂಡೇಶನ್ ಇಲ್ಲ, ಖಾಲಿ ಬಿಲ್ಡಿಂಗ್ ಕಟ್ಟಿರ್ತಾರೆ, ಬೀಳ್ತದೆ. ಒಂದು ಕರೆಂಟ್ ಟೈಮ್ ಬರುವಾಗ ಅವ್ರು ಕೂಡ ಬೀಳ್ತಾರೆ, ಸೈಡ್ ಅಲ್ಲಿ ಇದ್ದವ್ರನ್ನ ಕೂಡ ಬೀಳಿಸ್ತಾರೆ. ಏನೋ ಹಾ, ಎಕ್ಸಾಕ್ಟ್ಲಿ. ತುಂಬಾ ಮಂದಿ ಇದ್ದಾರೆ ಫೀಲ್ಡ್ ಅಲ್ಲಿ, ಜಾಸ್ತಿ ಒಮ್ಮೆ ಹೆಸರು ಮಾಡಿದ್ದಾರೆ, ಇವತ್ತೆಲ್ಲಿದ್ದಾರೆ. ನನ್ಗೆ ಫೌಂಡೇಶನ್ ಇದ್ದು ಕರೆಕ್ಟ್ ಸ್ಕಿಲ್ಸ್ ಇದ್ರೆ ನಿಮ್ಗೆ ಹೆಸರು ಬೇಡ, ಎಂತ ಬೇಡ, ನೀವು ಕೆಲಸ ಮಾಡ್ತಾನೆ ಇರ್ತೀರ. ಕೌಶಿಕ್ ಸುವರ್ಣ ನೆಕ್ಸ್ಟ್ ಮುಂದಿನ ಫ್ಯೂಚರ್ ಪ್ಲಾನ್ಸ್ ಅಲ್ಲಿ ಏನಿದೆ? ಏನಿಲ್ಲ ಫ್ಯೂಚರ್ ಪ್ಲಾನ್ ಅಂತಲ್ಲ, ಅಷ್ಟೇ. ಈಗ ಏನ್ ಮಾಡ್ತಿದ್ದೇನೆ ಅದೇ ಮಾಡ್ತಾ ಹೋಗೋದು. ನಂಗೆ ಗೋಲ್ ಅದು ಇದು ಅಂತ ನಾನು ಇಟ್ಟೇ ಇಲ್ಲ. ಮತ್ತೆ ನಾನು ಸಕ್ಸಸ್ಫುಲ್ ಅನ್ನೋ ಕಾನ್ಸೆಪ್ಟ್ಗೆ ಬಿಲೀವ್ ಮಾಡಲಿಲ್ಲ, ಇನ್ನು ಮಾಡೋದಿಲ್ಲ. ಅಂದ್ರೆ ಏನಿದೆ, ಜೀವನ ಇದೆ, ಕೆಲಸ ಬರ್ತಿದೆ, ಕೆಲಸ ಮಾಡ್ತಿದ್ದಾನೆ ಅಷ್ಟೇ. ನನಗೆ ಆ ಥರ ಮಾಡ್ಬೇಕು, ಈ ಥರ ಮಾಡ್ಬೇಕು ಅದನ್ನ ಎಂತ ಇಲ್ಲ, ಕೆಲಸ ಮಾಡೋದು ಅಷ್ಟೇ. ಅಂದ್ರೆ ಒಂದಷ್ಟು ಜನ ಸಜೆಷನ್ ಕೊಡ್ತಾರೆ, ಲೈಕ್ ನಿಮ್ಮ ಫಾಲೋವರ್ಸ್. ಇಲ್ಲ, ನಾನು ಸಜೆಷನ್ ಕೇಳೋದ್ ಕಡೆ ಎಲ್ಲ ತಗೊಳ್ಳೋದ್ ಕಡೆ ನಾನು ನಂದೇ ಕೇಳೋದಲ್ಲ. ಸೊ ಮಾಡ್ತೇನೆ ಅಷ್ಟೇ. ನಾನು ಯಾರ ಸಜೆಷನ್ ಕೂಡ ಕೇಳೋದಿಲ್ಲ, ಹೀಗೆ ಮಾಡಿದ್ರೆ ಹೇಗೆ, ಹಾಗೆ ಮಾಡಿದ್ರೆ ಹೇಗೆ. ನಾನು ನಂದೇ ಕೇಳೋದು ಯಾವಾಗ್ಲೂ. ನನ್ಗೆ ಇಷ್ಟಿದ್ರೆ ಮಾಡ್ತೇನೆ, ಇಲ್ಲದ್ರೆ ನಾನು ಕೂತ್ಕೊಳ್ತೇನೆ. ನಾನು ಮಾಡಿದ ತಪ್ಪಾದ್ರೆ ಅದು ಅಂದ್ಮೇಲೆ ಏನಿರ್ತದೆ, ಐ ಓನ್ಲಿ ಸಫರ್ ಅಲ್ಲ. ನಾನು ಡಿಸಿಷನ್ ತಗೊಂಡಿದ್ದಾನೆ, ತಪ್ಪಾಗಿದ್ರೆ ನಂದೇ ತಪ್ಪದು, ಮತ್ತೆ ನಾನೇ ಸರಿ ಮಾಡ್ತೇನೆ. ಆಗ ನಮ್ಗೆ ಬೇರೆಯವ್ರನ್ನ ಬ್ಲೇಮ್ ಮಾಡ್ಬೇಕಂತ ಏನಿಲ್ಲ ಅಲ್ಲ. ನೀನ್ ಸಜೆಷನ್ ಕೊಟ್ಟದಕ್ಕೆ ನನ್ನ ಲೈಫ್ ಹಾಳಾಯ್ತು ಅಂತ. ಈಗ ನಂದೇ ಡಿಸಿಷನ್, ನಂದೇ ಲೈಫ್ ಹಾಳಾಗಿತ್ತು ಆ ಥರ ಇಲ್ಲ. ಏನು ಹೇಳಲಿಕ್ಕಿರೋದು. ಸೊ ಸಪೋರ್ಟ್ ಈ ಥರನೇ ಸಪೋರ್ಟ್ ಮಾಡ್ತಾ ಇರಿ. ನನಗೆ ತುಂಬ ಖುಷಿ ಆಗ್ತದೆ. ಕನ್ನಡ ಆಡಿಯನ್ಸ್ ಇಂದ ಬರೋ ಪ್ರೀತಿ ಇದೆಯಲ್ಲ, ಅದು
ಇಟ್ಸ್ ವೆರಿ ಪ್ರೀಶಿಯಸ್. ನಂದು ಕಂಪ್ಲೀಟ್ ಲೈಫ್ ಮಾಡಿದೆ, ನಂದು ಒಬ್ಬನೇದೇ ಅಲ್ಲ, ನಂದು ಎಂಟೈರ್ ಟೀಮ್ ಇದ್ ಲೈಫ್ ಮಾಡಿದೆ. ಸುಮಿತ್, ಖುಷಿ, ಸಾಧನಾ, ಸಮನ್ವಿ ಅಂಡ್ ನ್ಯೂ ಕಮರ್ ಡಿಂಪಿ ಆಲ್ಸೋ. ಸೊ ಈ ಥರನೇ ಸಪೋರ್ಟ್ ಮಾಡ್ತಾ ಇರಿ. ಆ್ಯಂಡ್ ನನಗೆ ಒಬ್ಬನಿಗೇನಲ್ಲ, ಕನ್ನಡದಲ್ಲಿ ಅಥವಾ ಬೇರೆ ಡಾನ್ಸರ್ಸ್ ಯಾರೆಲ್ಲ ಏನೋ ಕಾಂಟೆಂಟ್ ಕ್ರಿಯೇಟ್ ಮಾಡ್ತಿದ್ದಾರೆ ಎಲ್ರಿಗೂ ಇದೇ ಥರ ಸಪೋರ್ಟ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಕರ್ನಾಟಕ, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಿಲ್ಮಿ ಬೀಟ್ಸ್ ನನ್ನನ್ನು ಇಲ್ಲೊಂದು ಕರೆದು ನನ್ನ ಹತ್ರ ಏನೋ ಇಂಟರ್ವ್ಯೂ ತಗೊಂಡು ಈ ಥರ ಒಂದು ಅಪರ್ಚುನಿಟಿ ಕೊಟ್ಟೋದಕ್ಕೆ ಥ್ಯಾಂಕ್ ಯು ಸೊ ಮಚ್. ಐ ಆಮ್ ಬ್ಲೆಸ್ಡ್, ಯಾಕಂದರೆ ನನಗೆ ತುಂಬ ಇಷ್ಟ ಮಾತಾಡಲಿಕ್ಕೆ. ಸೊ ನಾನು ರೆಡಿ ಇರ್ತೇನೆ ಯಾವಾಗಲೂ ಮಾತಾಡಲಿಕ್ಕೆ. ಸೊ ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್. ಈ ಥರನೇ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು. ಇಷ್ಟೊತ್ತು ಕೂತ್ಕೊಂಡು ತುಂಬ ವಿಷಯಗಳನ್ನು ಹಂಚ್ಕೊಂಡ್ರಿ. ನಿಮ್ಗೆ ಕೂಡ ತುಂಬ 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 ಥ್ಯಾಂಕ್ಸ್. ಆ್ಯಂಡ್ ಈ ಎಪಿಸೋಡ್ ಎಲ್ರಿಗೂ ಕೂಡ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತಾ ಮುಂದಿನ ಎಪಿಸೋಡಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಫಿಲ್ಮಿ ಬೀಟ್ ಕನ್ನಡ. ಫಿಲ್ಮಿ ಬೀಟ್ ಕನ್ನಡ.